ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ರಾಜ್ಯದಲ್ಲಿ ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಆದ್ರೆ ಇದಕ್ಕೆ ಎಲ್ಲೋ ಒಂದ್ ಕಡೆ ಬೆಳಗ್ಗೆ ಡಿಸಿಎಂ ಆಗಿದ್ದಂತಹ ಇವಾಗ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಅದರಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮತದಾರರ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತ ಅಂದ್ರೆ, ಅವರ ಹೆಸರು ಇಲ್ಲ ಅಂತ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯವೂ ಕೂಡ ಸಿಗೋದಿಲ್ಲ. ಗವರ್ಮೆಂಟ್ ಇಂದ ಏನೇನೆಲ್ಲ ಕೆಲವೊಂದಷ್ಟು ಸೌಲಭ್ಯಗಳನ್ನ ಕೊಡ್ಲಾಗುತ್ತೆ ಅದು ಕೂಡ ಸಿಗೋದಿಲ್ಲ ಅಂತ ಹೇಳಿರುವಂತದ್ದು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದಕ್ಕೆ ಮಾತನಾಡಿದ್ದಾರೆ. ಅವ್ರು ಕೂಡ ಒಂದ್ ರೀತಿಯಲ್ಲಿ ಹೇಳಿದ್ದಾರೆ, ಮೊದಲು ಚುನಾವಣಾ ಆಯೋಗ ನಾವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 12 ಪ್ರಶ್ನೆಗಳನ್ನ ನಾವೇನ್ ಕೇಳಿದೀವಿ ಅದಕ್ಕೆ ಉತ್ತರವನ್ನ ಕೊಡ್ಲಿ, ತದನಂತರ ಎಸ್ಐಆರ್ ಪ್ರಕ್ರಿಯೆಯನ್ನ ಆರಂಭ ಮಾಡ್ಲಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಪಕ್ಷದಲ್ಲೇ ಗೊಂದಲ ಇದೆ. ಅದು ಯಾಕೆ, ಏನು, ಯಾಕಾಗಿ ಎಸ್ಐಆರ್ ಅನ್ನ ಮಾಡ್ಲಾಗ್ತಾ ಇದೆ, ಇದರ ಹಿಂದಿನ ಅಜೆಂಡಾ ಏನು, ಈ ಎಲ್ಲಾ ವಿಚಾರಗಳ ಸಂಬಂಧ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚಾ ಕಾರ್ಯಕ್ರಮದ ಚರ್ಚಾ ವಿಷಯ ಎಸ್ಐಆರ್ ಗ್ಯಾರಂಟಿ ಆಪರೇಷನ್. ರಾಜ್ಯದಲ್ಲಿ ಎಸ್ಐಆರ್ ಆಪರೇಷನ್ ಶುರುವಾಗಿದೆ. ಇಂದಿನಿಂದ ಅಧಿಕೃತವಾಗಿ ಮಾಡಲಾಗ್ತಾ ಇದೆ. ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನ ಜಾಲಾಡಿದೆ ಆಯೋಗ. ವೋಟರ್ ಐಡಿಯಲ್ಲಿ ಹೆಸರು ವಿಳಾಸ ತಪ್ಪಿದ್ರೆ ತಿದ್ದುಪಡಿ ಮಾಡ್ಕೊಳ್ಳಿ. 18 ವರ್ಷ ತುಂಬಿದ ಹೊಸ ಮತದಾರರ ಹೆಸರನ್ನ ಕೂಡ ಸೇರ್ಪಡೆ ಮಾಡಿಸಿಕೊಳ್ಳಬಹುದು. ವಲಸೆ ಹೋದವರು, ಮೃತಪಟ್ಟವರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗುತ್ತೆ. ಮತದಾರರ ಪಟ್ಟಿಯನ್ನ ನವೀಕರಣ ಮಾಡಲಾಗ್ತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಆತಂಕ ಕೂಡ ಶುರುವಾಗಿದೆ. ಮತ ಹಕ್ಕನ್ನ ಕಳೆದುಕೊಂಡ್ರೆ ಗ್ಯಾರಂಟಿಗಳು ಸಿಗೋದಿಲ್ಲ. ವೋಟರ್ ಐಡಿ ಇಲ್ಲ ಅಂದ್ರೆ ಸರ್ಕಾರಿ ಸವಲತ್ತುಗಳು ಸಿಗೋದಿಲ್ಲ. ಮತಗಳು ಕೈಬಿಟ್ಟು ಹೋಗದಂತೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದೀಗ ವೋಟರ್ ಐಡಿ ಹೆಸರನ್ನ ಉಳಿಸಿಕೊಳ್ಳುವಂತೆ ಡಿಕೆ ಪಾಠವನ್ನ ಕೂಡ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಅಧಿಕೃತವಾಗಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಧಿಕೃತವಾಗಿ ಆರಂಭ ಆಗಿರುವಂತದ್ದು. ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಈಗ ಆಲ್ರೆಡಿ ಶುರುವಾಗಿದೆ. ಕೆಲವೊಂದಷ್ಟು ಕಡೆನಲ್ಲಿ ವಿರೋಧ ಕೂಡ ವ್ಯಕ್ತವಾಗಿದೆ. ವೋಟರ್ ಐಡಿಯಲ್ಲಿ ಹೆಸರು ವಿಳಾಸ ಇದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ಕೊಳ್ಬೇಕು. 18 ವರ್ಷ ತುಂಬಿದ ಹೊಸ ಮತದಾರರ ಹೆಸರುಗಳನ್ನ ಕೂಡ ಇಲ್ಲಿ ಸೇರ್ಪಡೆ ಕೂಡ ಮಾಡಿಸಬಹುದು. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ನಡೀತಾ ಇದೆ, ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೂ ಕೂಡ ಆತಂಕ ಎದುರಾಗಿರುವಂತದ್ದು. ಅದಕ್ಕೆ ಮತ ಬ್ಯಾಂಕ್ ಅನ್ನ ಎಲ್ಲೋ ಒಂದ್ ಕಡೆ ತಮ್ಮತ್ತ ಸೆಳೆಯುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಇನ್ನು ಕಾಂಗ್ರೆಸ್ಗೆ ಇದರಿಂದ ಭಯ ಕೂಡ ಶುರುವಾಗಿದೆ, ಆತಂಕ ಶುರುವಾಗಿದೆ. ಹಾಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ರ. ಈ ಕುರಿತಾಗಿ ಡಿಕೆಶಿ ಬೆಳಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸ್ವಲ್ಪ ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಇನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ, ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಮ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ. BLA, BLO ಹಾಗೂ ಸೂಪರ್ವೈಸರ್ ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಒಬ್ಬರು ಯಾರಾದರೂ ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೆ ಏನಾದ್ರು ಫೋಟೋ ಚೇಂಜ್ ಬೇಕು ಅಂದರೆ ಆ ಫಾರಮ್ನಲ್ಲಿ ಹೊಸ ಫೋಟೋಗಳನ್ನು ಕೊಡ್ಬೋದು.
BLAಗಳು ಕೂಡ ಆ ಫಾರಮ್ನ ವಾಪಸ್ ಏನು ಈಗ ಹಂಚ್ತಾರೆ 7 ದಿನದಲ್ಲಿ ಎಲ್ಲರಿಗೂ ಫಾರಮ್ ಕೊಡ್ತಾರೆ. ವಾಪಸ್ ನೀವು ಅದನ್ನು 29ನೇ ತಾರೀಕು ಒಳಗಡೆ ಎಲ್ಲ ಫಾರಮ್ನ ವಾಪಸ್ಸು ಕೊಡಬೇಕಾಗ್ತದೆ. ಸೊ ಈ ಒಂದು ಹೊಸ ವಿಚಾರವನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನನ ಮಾಡಬೇಕು. ಆಮೇಲೆ ಈ ಹೊಸ ಫೋನ್ ನಂಬರ್ಗೂ ಕೂಡ ನೀವು ಅದನ್ನು ಬರೆಸ್ಬೇಕು. ಯಾಕೆಂದರೆ ಭಾಳ ಜನ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಂಡಿರ್ತೀರಿ, ಅದು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ನೀವು ಹೊಸ ನಂಬರ್ನ ನೀವು ಸೇರಿಸ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ನೀವು ಫಾರಮ್ಮು ತೆಗೆದುಕೊಳ್ಳೋದು ಆನ್ಲೈನ್ ಬೇರೆ ವಿಚಾರ. ಈಗ ಸದ್ಯಕ್ಕೆ ನಿಮ್ಗೆ ಯಾವುದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಮ್ ಕೊಡ್ತಾರೆ, ಎನ್ಯುಮರೇಷನ್ ಫಾರಮ್ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರಮ್ನ ನೀವು ಮನೆ ಕುಟುಂಬದ ಯಾರು ಒಬ್ಬರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರ್ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಹೊರಗಡೆ ಇದ್ದರೂ ಕೂಡ 7 ದಿನದೊಳಗಡೆ ಏನು ಕೊಟ್ಟಿರ್ತಾರೆ ಅದನ್ನು ನಮ್ಮ ಎಸ್, DKಶಿ ಅವರು ಮಾತನಾಡಿದ್ದನ್ನು ಕೂಡ ಗಮನಿಸಿದ್ವಿ. ಎಲ್ಲೋ ಒಂದ್ ಕಡೆ ಇಲ್ಲಿ ಗ್ಯಾರಂಟಿ ಫಲಾನುಭವಿಗಳು ಏನಿದ್ರು ಅವರನ್ನ ಕಡಿತಗೊಳಿಸುವಂತ ಯೋಜನೆ ಅಥವಾ ಆ ಒಂದು ಥಿಂಕಿಂಗ್ ಒಂದ್ ಕಡೆನಲ್ಲಿದ್ರೆ ಮತ್ತೊಂದ್ ಕಡೆನಲ್ಲಿ ಆತಂಕ ಕೂಡ ಶುರುವಾಗ್ತಾ ಇದೆ. ಯಾಕೆ, ಏನು, ಎಲ್ಲಾ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಪ್ಯಾನಲಿಸ್ಟ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ಇರ್ಷಾದ್ ಅಹಮದ್ ಶೇಖ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿ JDS ವಕ್ತಾರರಾಗಿ ನಾಗೇಂದ್ರ ಪಿ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ನೇರವಾಗಿ ಕಾಂಗ್ರೆಸ್ ವಕ್ತಾರರ ಹತ್ರ ಹೋಗ್ತೀನಿ. ಯಾಕಂತ ಅಂದ್ರೆ ಇದೀಗ DKಶಿ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟು, ಆದ್ರೆ ಎಲ್ಲೋ ಒಂದ್ ಕಡೆ DKಶಿ ಅವರು ಸ್ವತಃ ಫಾರ್ಮ್ ಅನ್ನ ಫಿಲ್ ಮಾಡಿ ಈ ಒಂದು ಏನು ಒಂದು ಪರಿಷ್ಕರಣೆ ಮಾಡ್ತಾ ಇದ್ರು ಅದಕ್ಕೆ ಚಾಲನೆಯನ್ನ ಕೊಟ್ಟಂಗಾಯ್ತು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ಆಯೋಗಕ್ಕೆ ಪ್ರಶ್ನೆಯನ್ನ ಕೇಳಿದ್ದೀವಿ, ಆಯೋಗ ಅದಕ್ಕೆ ಮೊದಲು ಉತ್ತರವನ್ನ ಕೊಡ್ಲಿ, ತದನಂತರ SIR ಅನ್ನ ಮಾಡ್ಲಿ ಅಂತ ಹೇಳ್ತಾ ಇರುವಂತದ್ದು. ಈ ಪಕ್ಷದಲ್ಲೇ ಗೊಂದಲಗಳು ಯಾಕೆ ಅಂತ, ಅಷ್ಟೊಂದು ಗೊಂದಲ ಯಾಕೆ ಅಂತ? ನೋಡಿ, ಯಾವುದೇ ಗೊಂದಲ ಇಲ್ಲ. ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ, ನಮ್ಮದೇನು SIR ಏನು ಇವತ್ತು ನಡೀತಾ ಇದೆ, ದೇಶದಲ್ಲಿ ನಡೀತಾ ಇದೆ, ಇವಾಗ ಕರ್ನಾಟಕದಲ್ಲಿ ಇವತ್ತಿಂದ ಏನು SIR ಪ್ರಕ್ರಿಯೆ ನಡೀತಾ ಇದೆ, ಅದು ಕಾಲಕ್ಕೆ ನಡ್ಕೊಂಡು ಬಂದಿರೋಂಥದ್ದು. 1952ನೇ ಇಸ್ವಿಯಿಂದ ಸುಮಾರು 7-8 ಸಲ SIR ಆಗಿದೆ. ಆದರೆ ಇವತ್ತು SIR ಯಾವ ರೀತಿ ಇವರು ನಡೆಸ್ತಾ ಇದ್ದಾರೆ, ಅದರ ವಿಧಾನ ಇವತ್ತು ಅವೈಜ್ಞಾನಿಕವಾಗಿದೆ. ಇವತ್ತೇನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಅದರಲ್ಲಿ ಸೇರಿಸಿದ್ದಾರೆ, ಅದು ಅವೈಜ್ಞಾನಿಕವಾಗಿದೆ. ಇವತ್ತು SIR ಮುಖಾಂತರ ಏನು ಅರ್ಹ ಮತದಾರರಿದ್ದಾರೆ ಅಥವಾ ಈ ಮತದಾರರನ್ನು ಮತಪಟ್ಟಿಯಿಂದ ಹೊರಗಡೆ ಇಟ್ಟು ಇವರೇನು ಚುನಾವಣೆಗಳನ್ನು ಮಾಡಿದ್ದಾರೆ, ಬಿಹಾರದಲ್ಲಿ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಏನು SIR ಆಗಿದೆ, ಅಲ್ಲಿ ನಡೆದಂತಹ ಅವ್ಯವಹಾರಗಳು, ಅಲ್ಲಿ ನಡೆದಂತಹ ಷಡ್ಯಂತ್ರಗಳು, ಇವೆಲ್ಲವೂ ನೋಡಿದರೆ ಈ ಪಾರದರ್ಶಕವಾಗಿ SIR ನಡೀತಾ ಇಲ್ಲ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ದು ಯಾವುದೋ SIRಕ್ಕೆ ನಮ್ಮ ಏನು ತಕರಾರಿಲ್ಲ, ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಅದರಲ್ಲೇ ನಮ್ಮ BLA 2ಗಳು ಇದ್ದಾರೆ. ಇವತ್ತಿಂದ ಅವರು ಬೂತ್ ಮಟ್ಟದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ನಾವು ಜಾಗರೂಕತೆಯಿಂದ ನಮ್ಮ BLA 2ಗಳ ಮುಖಾಂತರ ಈ ಪ್ರೊಸೆಸನ್ನು ನಾವು ಭಾಳ ಪಾರದರ್ಶಕವಾಗಿ ನಡಿಬೇಕು ಅನ್ನುವಂಥ ಒಂದು ಪ್ರಯತ್ನದ ಅಡಿನಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಎರಡನೇದು, ಇವತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು ಕೆಲವೊಂದು ಪ್ರಶ್ನೆಗಳಿದೆ ನಮ್ಮಲ್ಲಿ. ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿರುವಂತಹ ದಾಯಿತ್ವ, ಜವಾಬ್ದಾರಿ ಇವತ್ತು ಚುನಾವಣಾ ಆಯೋಗದ ಮುಂದೆ ಇದೆ. ಸನ್ಮಾನ್ಯ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದರು. ಇದಕ್ಕಿಂತ ಮುಂಚೆನೂ ಯಾವುದೇ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಇವತ್ತು ಚುನಾವಣಾ ಆಯೋಗ ಕೊಟ್ಟಿಲ್ಲ. ಯಾಕೆಂದರೆ ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಂದರೆ ಅವ್ರದ್ದೇ ಆದಂತಹ ಪ್ರೋಟೋಕಾಲ್ ಇರುತ್ತೆ. ಅವರಿಗೆ ನೀವು ಪ್ರಶ್ನೆಗಳ ಉತ್ತರವನ್ನು ನೀವು ಕೊಡಲಿಲ್ಲ ಅಂದರೆ ಜನಸಾಮಾನ್ಯರಿಗೆ ಏನು ಕೊಡ್ತೀರಿ? ಯಾಕೆಂದರೆ ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆ, ಅದರ ಎಲ್ಲ ಕಾರ್ಯಗಳು ಪಾರದರ್ಶಕವಾಗಿರಬೇಕಾಗ್ತದೆ. ಮತ್ತು ಅರ್ಹ ಮತದಾರರನ್ನ, ಯಾರೇ ಇರಲಿ, ಅರ್ಹ ಮತದಾರರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥ ಕೆಲಸ ಮಾಡಬೇಕಾಗ್ತದೆ. 1952ನೇ ಇಸ್ವಿನಲ್ಲಿ ಏನು ಅಂದಿನ ಆಯುಕ್ತರಾದಂತಹ ಚುನಾವಣಾ ಆಯೋಗದ ಸುಕುಮಾರ್ ಸೇನ್ ಅವರು ಆವಾಗ ಯಾವುದೇ ಟೆಕ್ನಾಲಜಿ ಇರಲಿಲ್ಲ, ಯಾವುದೇ ಅನುಕೂಲ ಇರಲಿಲ್ಲ, ಯಾವುದೇ ಸಾರಿಗೆ ಸಂಪರ್ಕದ ವ್ಯವಸ್ಥೆಗಳು ಇರಲಿಲ್ಲ. ಅಂತಹ ಸಮಯದಲ್ಲೂ
ದೇಶದಲ್ಲಿ ಒಬ್ಬ ಮತದಾರರನ್ನು ಮತಪಟ್ಟಿಯಿಂದ ಹೊರಗಡೆ ಉಳ್ಕೋಬಾರದು ಅನ್ನುವಂತಹ ಉದ್ದೇಶದಿಂದ, ಒಂದು ಸದುದ್ದೇಶದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನ ಹಕ್ಕು ಅಬಾಧಿತವಾಗಿ ಅದು ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ನಡೆಸಿದರು. ಸುಮಾರು 7-8 SIRಗಳನ್ನು ಅದೇ ರೀತಿ ನಡೆದಿದೆ. ಆದರೆ ಮೊಟ್ಟ ಮೊದಲಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಇದನ್ನು ಅವೈಜ್ಞಾನಿಕವಾದಂತಹ ಒಂದು ವ್ಯವಸ್ಥೆಯನ್ನು ಸೇರಿಸಿ ಇವತ್ತು ಅರ್ಹ ಮತದಾರನ ಲಕ್ಷಗಟ್ಟಲೆ, ಇವತ್ತು ತಾವು ತಮಿಳುನಾಡಲ್ಲಿ ನೋಡಿರ್ಬೋದು, ಸುಮಾರು 90 ಲಕ್ಷಗಳು ಅಷ್ಟು ಮತಗಳನ್ನು ನೀವು ಮತದಾರ ಪಟ್ಟಿಯಿಂದ ಹೊರಗಡೆ ಇಡ್ತೀರಿ. ವೆಸ್ಟ್ ಬೆಂಗಾಲಲ್ಲಿನೂ ಇಡ್ತೀರಿ, ಬಿಹಾರದಲ್ಲಿ ಇಟ್ಟಿದ್ದೀರಿ, ಸುಮಾರು ಕಡೆ ಎಲ್ಲ ಚುನಾವಣೆಗಳಲ್ಲಿ ಆಗಿದೆ. ಆಮೇಲೆ ನೀವೇನು ಮತಗಳನ್ನು ಅಲ್ಲಿ ಡಿಲೀಟ್ ಮಾಡಿರುವಂತಹ ಮತಗಳಿಗಿಂತ ಕಡಿಮೆ ಅಂತರದಲ್ಲಿ ಅಲ್ಲಿ 40-50 ಅಭ್ಯರ್ಥಿಗಳು ಸೋತಿರುವಂಥದ್ದು ಇದೆ. ಅಂದ್ರೆ ಇದು ಎಲ್ಲೋ ಒಂದು ಕಡೆ ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗದ ಸಪೋರ್ಟ್ ಅನ್ನ ತೆಗೆದುಕೊಂಡು ಬಿಜೆಪಿ ಎಲ್ಲಾ ಕಡೆನೂ ಕೂಡ ಗೆಲ್ತಾ ಬಂದಿದೆ, ಹಾಗಾಗಿ ನಿಮ್ಗೂ ಕೂಡ ಭಯ ಶುರುವಾಯ್ತಾ ಅನ್ನುವಂತೆ ನಿಮಗೆ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಎಸ್, ಈ ಕುರಿತಾಗಿ ನಾನು ನಿಮ್ಮ ಹತ್ರ ಮತ್ತೆ ರಿಯಾಕ್ಷನ್ ಅನ್ನ ತೆಗೆದುಕೊಳ್ತೀನಿ. ಅದಕ್ಕೆ ನಮ್ಮ ಮುಂಚಿತವಾಗಿ ನಾನು JDS ವಕ್ತಾರರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಇವಾಗ ಅವ್ರು ಹೇಳ್ತಿದ್ದಾರೆ ಚುನಾವಣಾ ಆಯೋಗ ಸಪೋರ್ಟ್ ಮಾಡ್ತಿದೆ ಅಂತ, ಬಿಜೆಪಿ ಹೇಳ್ತಿದೆ ಪರಿಷ್ಕರಣೆ ಮಾಡಬೇಕು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ? ಮೇಡಮ್, SIR ಅನ್ನೋದು ಬ್ರಿಟಿಷ್ ಕಾಲದಲ್ಲಿ ಜಾರಿಗೆ ಬಂದಂಥದ್ದು 1860ರಲ್ಲಿ. ಸೊ 1950ರಲ್ಲಿ ಜನವರಿ 25 ಭಾರತದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಅದಾದಮೇಲೆ 1900 ಮೊಟ್ಟ ಮೊದಲು SIRನ ಇಂಪ್ಲಿಮೆಂಟ್ ಮಾಡಿತ್ತು ಯಾರಾದರೂ ಇದೆ ದೇಶದ ಕಾಂಗ್ರೆಸ್ ಅಂತಲೇ ಹೇಳ್ಬೋದು. ಮೊಟ್ಟ ಮೊದಲು ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಮಾಡ್ತಾರೆ. 1952, 1957, 1961ರಲ್ಲಿ ಒಂದ್ಸತಿ ಪರಿಷ್ಕರಣೆ ಮಾಡ್ತಾರೆ, SIR ಮಾಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದ್ಸರಿ ಮಾಡ್ತಾರೆ 1965ರಲ್ಲಿ. ಇಂದಿರಾ ಗಾಂಧಿ ಅವರು 2 ಬಾರಿ ಮಾಡ್ತಾರೆ 1966, 1983, 1984ರಲ್ಲಿ. ರಾಜೀವ್ ಗಾಂಧಿ ಅವರು 1 ಬಾರಿ ಮಾಡ್ತಾರೆ 1987, 1989ರಲ್ಲಿ. PV ನರಸಿಂಹರಾವ್ ಅವರು 2 ಬಾರಿ ಮಾಡ್ತಾರೆ 1992, 1993, 1995ರಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು 1 ಬಾರಿ ಮಾಡ್ತಾರೆ ಪ್ರಮುಖ ಉದ್ಯೋಗ 2002, 2002ರಿಂದ 2004ರಲ್ಲಿ. ಈಗ ಮೋದಿಯವರು ಮಾಡ್ತಾರೆ. ಅಂದ್ರೆ ಅವತ್ತು ಮಾಡ್ಕೊಂಡ್ಬಂದಂತ ಕಾಲದಲ್ಲಿ ಅವತ್ತು ಕಾಂಗ್ರೆಸ್ ದೇಶನ ಆಳ್ತಾ ಇತ್ತು. ಅವಾಗ SIR ಮಾಡಿ ಇವತ್ತು ಎಲ್ಲಾನು ಅವತ್ತು ಅಂದ್ರೆ ಇದೇ ತರ ಮಾಡ್ಕೊಂಡು ಕಾಂಗ್ರೆಸ್ ಆಳ್ಕೊಂಡ್ ಬಂದಿದ್ಯಾ? ಕಾಂಗ್ರೆಸ್ ಮಾಡಿ ಇದೇನಾಗಾರೆ? ಇದೇನೇ ಸತ್ಯನಾ? ಇವ್ರಿಗೆ ಇವತ್ತು SIR ಬಗ್ಗೆ ಅನುಮಾನ ಬರ್ತಾ ಇದ್ರೆ ಈಗ ನಾವು ಇಡೀ ದೇಶ ಅನುಮಾನ ಪಡ್ಬೇಕಾಗಿದೆ. ಯಾಕಂದ್ರೆ SIR ಮಾಡಿರೋದು ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಮಾಡಿದ್ದಾರೆ. ಅಂದ್ರೆ 3 ಬಾರಿ ಮಾಡ್ಬೇಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರೈಮ್ ಮಿನಿಸ್ಟರ್ ಉಳಿಬೇಕಾದ್ರೆ SIR ಮಾಡೇ ಉಳಿದಿದ್ರಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು SIR ಮಾಡೇ ಉಳಿದಿದ್ರಾ? ಇಂದಿರಾ ಗಾಂಧಿ ಅವರು SIR ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಮತಪಟ್ಟಿನ ಒಂದು ನಿಮಿಷ ಗಾಂಭೀರ ಕುತ್ಕೊಳ್ಳೋಕೆ ಹೇಳಿ. ನಾವು ಗಾಂಭೀರ್ಯತೆ ಕುತ್ಕೊಂಡಿದ್ವಿ. ಯಾಕಂದ್ರೆ ವಕ್ತಾರಕಂದ್ರೆ ಗಂಭೀರತೆ ಇರುತ್ತೆ. ಅವರು ಇವತ್ತು ಪಬ್ಲಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಜನ ನೋಡ್ತಾ ಇರ್ತಾರೆ. ಸಾರ್ವಜನಿಕ ಮಧ್ಯೆ ಕುತ್ಕೊಂಡು ಮಾತಾಡ್ಬೇಕಾದಾಗ ಗಾಂಭೀರ್ಯತೆಯಿಂದ ವಹಿಸ್ಬೇಕು. ಯಾಕಂದ್ರೆ ಇಷ್ಟೊತ್ತು ಮಾತಾಡಿದ್ರೆ ಕಾಲಾವಕಾಶ ಕೊಟ್ಟಿದ್ದೀನಿ. ನಾ ಮಾತಾಡುವಾಗ ಈ ತರಾಗಿ ಕೂಗಾಡೋದು ಕಿಚ್ಚಾಡೋದ್ರಿಂದ ಅವ್ರಿಗೆ ಲಾಭ ಅಲ್ಲ. ಜನ ನಗಂಗ್ ಮಾಡ್ಬೇಡ ಕೇಳಿ. ಸೊ ಹಂಗಾಗಿ PV ನರಸಿಂಹ ಅವರು ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ 2 ಬಾರಿ ಮಾಡಿದ್ರು. ಹಂಗಾರೆ ಮತ ಪರಿಷ್ಕರಣೆ ಮಾಡಿ ಅವರು ಅಲ್ಲಿಂದ ಪಟ್ಟಿಗಳಲ್ಲಿ ಮತಪಟ್ಟಿನ ಎಲ್ಲರೂ ತೆಗೆದು ಕಾಂಗ್ರೆಸ್ ಉಳ್ಕೊಂಬಂತ. ಅಂದ್ರೆ 70 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿರೋದು SIR ಮಾಡಿರೋದು ಮತಪಟ್ಟಿಗಳಲ್ಲಿ ಎಲ್ಲರೂ ತೆಗೆದೇ ಮಾಡಿದ್ಯಾ? ಈ ತರ ಡೌಟ್ ಇವತ್ತು ಸರ್ವಸಾಮಾನ್ಯ ಕಾಡ್ತಾ ಇದೆ. ಅಂದ್ರೆ ಇವ್ರು ಮಾಡಿದರೆ ಅದನ್ನ ಮಾಡಕ್ ಬಿಡ್ತಾ ಇಲ್ಲ ಅನ್ನಂಗ್ ಆಗ್ತಾ ಇದೆ. ಇವತ್ತು ನೋಡಿರ್ಬೋದು, ಇವರು ಇವತ್ತು 5 ಗ್ಯಾರಂಟಿಗಳು ತಂದಿದ್ದಾರೆ ರಾಜ್ಯದಲ್ಲಿ. 5 ಗ್ಯಾರಂಟಿಗಳು ತಂದು ಕಾಕಕ್ಕೂ ಗುಬ್ಬಕ್ಕೂ ಎಲ್ಲಾರ್ಗೂ ನೀವೇ ಕಾಕಾ ಪಾಟೀಲ್ಗೂ ನಿನ್ಗೂ ಫ್ರೀ, ನನಗೂ ಫ್ರೀ, ನಿನ್ನೆಂತಿಗೂ ಫ್ರೀ, ನಮ್ಮೆಂತಿಗೂ ಫ್ರೀ ಅಂತೆಲ್ಲ ಹೇಳ್ಕೊಂಡಂತವ್ರು ಇವತ್ತು 5 ಗ್ಯಾರಂಟಿಗಳಲ್ಲಿ ಕಾರಣಗಳು ಕೊಡ್ತಾ ಇದ್ದಾರೆ. ಏನ್ ಕಾರಣ ಕೊಡ್ತಾ ಇದ್ದಾರೆ? ಅಲ್ಲಿ ಖಾತೆಗಳು 2 ಆಗಿದಾವೆ, ಸತ್ತೋಗಿರೋ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದಾವೆ. ಈಗ ನಾವು ಪರಿಷ್ಕರಣೆ ಮಾಡ್ಲೇಬೇಕು, ವ್ಯವಸ್ಥಿತವಾಗಿರೋರಿಗೆ ಅವ್ರಿಗೆ ಅಕೌಂಟ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಗ್ಯಾರಂಟಿನ ಪರಿಷ್ಕರಣೆ ಮಾಡ್ತೀವಿ, ರೀ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಸೊ ಸತ್ತೋರ್ ಅಕೌಂಟ್ ದುಡ್ಡು ಹೋಗ್ಬಾರ್ದಂತ ಇವ್ರದೊಂದು ಪರಿಷ್ಕರಣೆ ಮಾಡಬೇಕಾದಾಗ ಈ ನೈಜವಾದ ಭಾರತ ದೇಶದಲ್ಲಿ ಇವತ್ತು ನಾವು SIR ಮಾಡೋದ್ರಿಂದ ತೊಂದರೆ ಆಗೋದೇನು? ಇವಾಗ ಈ ಭಾರತೀಯ ಅನ್ಸ್ಕೊಳಕ್ಕೆ ಕೆಲವು ಮಾನದಂಡಗಳು ದಾಖಲೆಗಳಿದಾವೆ. ದಾಖಲೆಗಳು ಪ್ರೊಡ್ಯೂಸ್ ಮಾಡ್ಬಿಟ್ಟು ನಮ್ಮ SIR ಸೇರೋ ಮತಪಟ್ಟಿ ಸೇರೋ ತಪ್ಪೇನಿದೆ? ಇದನ್ನ ಮಾಡಬಾರ್ದಾ? ಅಂದ್ರೆ 5 ಗ್ಯಾರಂಟಿಗೆ ರೀ ಅಪ್ಲಿಕೇಶನ್ ಅರ್ಜಿ ಹಾಕಿದಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. SIR ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಬೇಡ ಇವ್ರಿಗೆ. ಅಂದ್ರೆ ಇವರು ಮಲತಾಯಿದವ್ರನ್ನ ಇವ್ರಿಗೆ ಅನುಕೂಲ ಆದ್ರೆ ಮಾಡ್ಕೊಬೇಕು, ಅನುಕೂಲ ಬೇಡ ಅಂತಂದ್ರೆ ಇವರು ಅಪೋಸ್ ಮಾಡಬೇಕು. ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ವಕ್ತಾರರಾಗಿ ಇದೀಗ ತಾನೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂತಹ ಕಾಂತಿ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್, ನೇರವಾಗಿ ಬಿಜೆಪಿಯವರ ಹತ್ರ ಹೋಗ್ತೀನಿ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆಯನ್ನ ಕೇಳಬೇಕು. ಬಂಗಾಳದಲ್ಲಿ 15 ವರ್ಷ ಆಡಳಿತ ಮಾಡಿದ್ರು. SIR ಆದ ನಂತರ ಚುನಾವಣೆ ನಡೆಯುತ್ತೆ. 90 ಲಕ್ಷಕ್ಕೂ ಅಧಿಕ ಮತದಾರರು ಅಲ್ಲಿಂದ ಡಿಲೀಟ್ ಆಗ್ತಾರೆ. ಅದಾದ ನಂತರ ಬಿಜೆಪಿ ತಾನು ಅನ್ಕೊಂಡಿದ್ದಂತೆ ಸಾಧಿಸಿ ಅಧಿಕಾರಕ್ಕೆ ಬರುತ್ತೆ. ಇದಕ್ಕೆ ಎಲ್ಲೋ ಒಂದ್ ಕಡೆ SIR ಅಡ್ವಾಂಟೇಜ್ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಇದನ್ನ ಕಾಂಗ್ರೆಸ್ ಅವರು ಹೇಳ್ತಿರೋದು. ಸಂವಿಧಾನಾತ್ಮಕವಾಗಿ ಏನು ಮತಪಟ್ಟಿಗಳ ಪರಿಷ್ಕರಣೆ ಆಗ್ಬೇಕಾಗಿತ್ತು ಆಗ್ತಾ ಇದೆ. ನೀವ್ ಹೇಳಿದಂಗೆ ವೆಸ್ಟ್ ಬೆಂಗಾಲ್ ಹೇಳಿದೆ. ವೆಸ್ಟ್ ಬೆಂಗಾಳದಲ್ಲಿ ಸರಿಸುಮಾರು 10% ಅಂದ್ರೆ 90 ಲಕ್ಷ ಡಿಲೀಟ್ ಆಗಿದೆ. ಅದೇ ತರ ಗುಜರಾತ್, ನಾವೇ ಅಲ್ಲಿ ರಾಜ್ಯಭಾರ ಮಾಡ್ತಿರುವಂತಹ ಜಾಗ, ಅಲ್ಲಿ 68 ಲಕ್ಷ ಅಂದ್ರೆ ಸರಿಸುಮಾರು 14.5% ಡಿಲೀಟ್ ಆಗಿದೆ. ಉತ್ತರ ಪ್ರದೇಶ 2,05,00,000 ಸರಿಸುಮಾರು 13% ಡಿಲೀಟ್ ಆಗಿದೆ. ಮಧ್ಯಪ್ರದೇಶ 36,25,000 6%. ಗೋವಾ 1.8 lakhs. ಈಗ ನಾನು ಹೇಳ್ತಿರೋದು, ಸತ್ತವರ ಹೆಸರನ್ನ ಡಿಲೀಟ್ ಮಾಡ್ಬೇಕಾ ಬೇಡವಾ? ಡಬಲ್ ಎಂಟ್ರಿ ಇರುವುದನ್ನ ಡಿಲೀಟ್ ಮಾಡ್ಬೇಕಾ ಬೇಡವಾ? ನುಸುಳುಕೋರರನ್ನ ತೆಗಿಬೇಕಾ ಬೇಡವಾ? ಈಗ ಊರಲ್ಲಿ ಒಂದು ಕಡೆ ಇಲ್ಲೊಂದು ಕಡೆ ಆತರ ಇರೋದು ಸರಿ ಇದೆಯಾ? ಈಗ ಒಂದು ವೇಳೆ ಇವ್ರು ಹೇಳಿರ್ತಾರನೆ ಮಾತಾಡೋಣ. ಒಂದು ಈ ಮತಪಟ್ಟಿ ಪರಿಷ್ಕರಣೆಯಲ್ಲಿ BLA 2 ಅಂತ ಹೇಳಿ ಬರೀ ಬಿಜೆಪಿ ಮಾಡೋದಲ್ಲ ಅದು, ಅಥವಾ ಬರೀ ಕಾಂಗ್ರೆಸ್ ಅಂತಲ್ಲ, ಎಲ್ಲಾ ಪಕ್ಷದಿಂದಲೂ ಅದಕ್ಕೆ ಜನ ಇರ್ತಾರೆ. ನಾವೀಗ ನಮ್ಮದೇ ಒಂದು ಏರಿಯಾದಲ್ಲಿ ನಾವೀಗ ಯಾರೋ ಒಬ್ರನ್ನ ಕೃಷ್ಣನ ರಾಮನ ಯಾರ್ದೋ ಒಂದು ಹೆಸರು ಡಿಲೀಟ್ ಮಾಡ್ತೀವಿ ಅಂತ ಹೇಳೋಣ. ಏಕಾಏಕಿ ಡಿಲೀಟ್ ಮಾಡಕ್ ಬರಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಕ್ರಮ ಇರುತ್ತೆ. ಏನಕ್ಕೋಸ್ಕರ ಡಿಲೀಟ್ ಮಾಡ್ತಾ ಇದೀವಿ? ಡೆತ್ ಸರ್ಟಿಫಿಕೇಟ್. ಈಗ ರೀಸೆಂಟ್ ನಾವೆಲ್ಲ ಇದೇ ಚಾನೆಲ್ ಡಿಬೇಟ್ ಮಾಡಿದ್ವಿ. 1,35,000 ಜನ ಗ್ಯಾರಂಟಿ ಇದರಲ್ಲಿ ಮತದಾರರ ಸತ್ತವರ ಅಕೌಂಟ್ ಹಣ ಹೋಗಿದೆ. ಸರಿಸುಮಾರು 5,332 ಜನ ತಿಂಗಳಿಗೆ ಸತ್ರು ಅಂತ ಹೇಳಿದೀನಿ, ಕಾಂಗ್ರೆಸ್ ಹೇಳಿದೆ. ಇವಾಗ ಅದನ್ನೇ ನಾನು ಹೇಳ್ತಾ ಇರೋದು. ವೋಟರ್ ಐಡಿಯಲ್ಲಿರೋ ಹೆಸರು, ಈಗ 18 ವರ್ಷ ತುಂಬಿದ ಹೊಸ ಮತದಾರರ ಹೆಸರು ಸೇರ್ಪಡೆ ಏನೇನಿದೆ ಅದಕ್ಕೆ ಅಂತ ಒಂದು ಟೀಮ್ ಇದೆ. ನಾನು ಹೇಳುದು ಸರ್ಕಾರಕ್ಕೆ ಈ ವಾಹಿನಿ ಮುಖಾಂತರ ಮಾನ್ಯ DK ಶಿವರೇ ನಾನು ಕೇಳ್ಕೊಳ್ಳೋದಿಷ್ಟೇ. SIR ಅನ್ನೋ ಪ್ರಕ್ರಿಯೆ ಬರೀ ಕರ್ನಾಟಕದಲ್ಲಿ ಮಾತ್ರ ನಡೀತಾ ಇದೆಯಾ? ಇಲ್ವಲ್ಲ, ಎಲ್ಲಾ ಕಡೆನೂ ಆಗ್ತಿದೆ. ಎಲ್ಲ ಅಥವಾ ಬರೀ ಕೇಂದ್ರದಿಂದ ಮಾತ್ರ ಮಾಡ್ತಾ ಇದೀವ? ಅಂದ್ರೆ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದ್ರ ಜೊತೆಯಲ್ಲಿ ಇದಾರ? ಎಲ್ಲಾ ಪಾರ್ಟಿಯವರು ಬರ್ಬೋದು. BLA 2 BLA 1 ಏನೇನಿದೆ ಎಲ್ಲಾ ಟ್ರೈನಿಂಗ್ ಗಳು ನಡೀತಾ ಇದೆ. ವೋಟರ್ ID ಹೆಸರು ಹೆಂಗ್ ಉಳಿಸ್ಕೋಬೇಕು, ಅದೆಲ್ಲ ಬರಲ್ಲ. ಚುನಾವಣಾ ಆಯೋಗಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸಿಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. 12 ಪ್ರಶ್ನೆ ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ವಾಹಿನಿ ಮುಖಾಂತರ ನಾನೇ ಉತ್ತರ ಕೊಡ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ. ನೋಡಿ, ಒಂದ್ ನಿಮಿಷ ಸರ್, ನೀವು ಆಡಳಿತ ಪಕ್ಷದ ವಕ್ತಾರಿದ್ದೀರಾ. ನಾವು ಉತ್ತರವನ್ನು ಕೇಳಿ, ಕ್ವಶನ್ ಕೇಳೋ ಜಾಗದಲ್ಲಿ ನೀವಿಲ್ಲ. ಕ್ವಶನ್ ಕೇಳ್ಬೇಕಾಗಿರೋದು ನಾವು ವಿರೋಧ ಪಕ್ಷದಲ್ಲಿ. ನಾವು ಇವತ್ತು ಹೇಳ್ತಾ ಇದೀನಿ, ಒಂದು ಏರಿಯಾದಲ್ಲಿ ಒಂದು ಯಾವ್ದೋ ಒಂದು ಜಿಲ್ಲೆ ತಗೋಣ, ಅಲ್ಲಿ ಸತ್ತವರ ಸಂಖ್ಯೆನ, ಸತ್ತವರ ವೋಟರ್ ಐಡಿನ ಡಿಲೀಟ್ ಮಾಡ್ಬೇಕಾ ಬೇಡವಾ? ಬೇಡ ಅಂತ ಹೇಳಿ. ಹಾಗಾದ್ರೆ ನೀವು ಈಗ ಆತರ ಮಾಡಿದಿದ್ರೆ 1,35,000 ಜನರಿಗೆ ಸರಿಸುಮಾರು ಒಂದು ತಿಂಗಳಿಗೆ 5,332 ಜನ ಸತ್ರ ಸರ್. ನೀವು ಅದು ಡಿಲೀಟ್ ಮಾಡಬೇಕು. ಅಕೌಂಟ್ಗೆ ಸರಿಸುಮಾರು 2,334 ಕೋಟಿ ದುಡ್ಡು ಹೋಗಿದೆ. ಆ ದುಡ್ಡು ವಾಪಸ್ ಕೊಡ್ತೀರಾ ನೀವು? ಈ ತರದೆಲ್ಲ ನಡಿಬೇಕಾ? ಎಸ್, ಕಾಂತಿ ಶೆಟ್ಟಿ ಮೇಡಮ್, ನೀವು ಹೇಳ್ತಾ ಇರಬೇಕಾದ್ರೆ ಒಂದು ವಿಚಾರವನ್ನ ಹೇಳಿದ್ರಿ. ವಲಸಿಗರು ಕೂಡ ಇದ್ದಾರೆ, ಅವರನ್ನ ಕೂಡ ನಾವು ಡಿಲೀಟ್ ಮಾಡ್ಬೇಕಾಗತ್ತೆ, ಬೇರೆ ರಾಜ್ಯದವರಿಗೆ ನಾವು ಕೊಡ್ಲಿಕ್ಕಾಗತ್ತಾ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪರಿಷ್ಕರಣೆ ಏನಿದೆ, ಪರಿಷ್ಕರಣೆ ಮಾಡಿದಾದ್ಮೇಲೆ ಮತಪಟ್ಟಿಯಿಂದ ಅವ್ರನ್ನ ಹೊರಗಡೆ ಇಡ್ತೀರಾ. ತದನಂತರ ಅವರು ಅಲ್ಲಿಗೆ ಹೋಗಿ ಅವ್ರು ಜಾಯಿನ್ ಆಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಸ್ವಲ್ಪ ಸಮಯಾವಕಾಶ ಅನ್ನೋದು ಬೇಕಾಗುತ್ತೆ. ಅಷ್ಟು ಸಡನ್ ಆಗಿ ಅವ್ರು ಮತ್ತೆ ಮತಪಟ್ಟಿಗೆ ಸೇರ್ಪಡೆ ಆಗೋದಿಕ್ಕಾಗಲ್ಲ. ಆ ಗ್ಯಾಪ್ ಅವ್ರಿಗೆ ಲಾಸ್ ಆಗತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಇವಾಗ ಈ ಡೆತ್ ಸರ್ಟಿಫಿಕೇಟ್ ಅಂತ ಇದೆ, ನಮ್ಮದೇ ಗವರ್ಮೆಂಟ್ ಅಲ್ಲಿ ಇರೋದಲ್ವಾ. ಒಂದು ಡೆತ್ ಸರ್ಟಿಫಿಕೇಟ್ ವಿಭಾಗದಿಂದ ಈ ಏನು ಗ್ಯಾರಂಟಿಗಳು ಕೊಡ್ತಾ ಇರೋ ವಿಭಾಗಕ್ಕೆ ಡೆತ್ ಎಷ್ಟು ಜನ, 1,35,000 ಜನ ಸತ್ರು ಅಂತ ಹೇಳಕ್ಕೆ DK ಶಿವಕುಮಾರ್ ಅವರಿಗೆ 3 ವರ್ಷ ಬೇಕಾಯ್ತಾ? ಇಲ್ಲಿರುವ ಇದು ನಿಮ್ದು ಫೇಲಿಯರ್ ಅಲ್ವಾ? ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಅಲ್ವಾ? 1,35,000 ಜನ ಕರ್ನಾಟಕದ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿ 3 ವರ್ಷದ ಮೇಲೆ ಗೊತ್ತಾಗೋಯ್ತಾ? ಇದ್ಯಾಕೆ ಗೊತ್ತಾಗ್ತಾ ಇಲ್ಲ? ಇದು ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಅಲ್ವಾ ಇದು? ಎಸ್, 1 ಸೆಕೆಂಡ್. ಯಶೋಧ ಅಹಮದ್ ಸರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳಬೇಕು. ಎಲ್ಲ ಒಂದ್ ಕಡೆ ಏನೋ ಹೇಳ್ತಿದ್ದಾರೆ, ಅಂದ್ರೆ ಖಜಾನೆ ಖಾಲಿ ಆಗಿದೆಯಂತೆ ಸರ್ಕಾರದ್ದು, ದುಡ್ಡೇ ಇಲ್ವಂತೆ, ಹಾಗಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗ್ತಿದ್ದಾರಂತೆ DK ಶಿವಕುಮಾರ್ ಅವರು ಎಲ್ಲ ಹೇಳ್ತಿದ್ದಾರೆ, ಹಂಗೆ ಮಾತನಾಡ್ತಿದ್ದಾರೆ. ಹೌದಾ, ನಿಜನಾ? ಅಲ್ಲ, ಅದು ವಿರೋಧ ಪಕ್ಷದವರು ನಾವು ಅನುಷ್ಠಾನ ಮಾಡುವಾಗ್ಲೇ ಹೇಳಿದ್ದು. ಏನು ಈ ಯೋಜನೆಯನ್ನ ಈ
ಒಂದು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಜನರಿಗೆ ಸಹಾಯ ಮಾಡುವಂತ ನಾವು ಯೋಜನೆ ತಂದ್ರೆ ಖಜಾನೆ ಬರಿದಾಗತ್ತೆ, ಖಾಲಿ ಆಗತ್ತೆ ಅಂತ ಅವಾಗಿಂದ ಇವರು ಹುಯಿಲ್ ಎಬ್ಸ್ಕೊಂಡೇ ಬಂದಿರುವಂತದ್ದು. ಇವತ್ತು ಇವರು ಆಳುವಂತಹ ರಾಜ್ಯಗಳಲ್ಲಿ ಎಲ್ಲೂ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಕ್ಕೆ ಇವ್ರ ಕೈಯಲ್ಲಿ ಆಗಿಲ್ಲ. ನಾವು ಮಾಡುವಾಗ ಮೊದಲಿಂದ ಅದೇ ಅವ್ರದ್ದೇನು ಅಂದ್ರೆ ಬಡವರಿಗೆ ಸಹಾಯ ಆಗ್ಬಾರ್ದು. ಈ ರಾಜ್ಯದ ಬಡವರು, ಈ ರಾಜ್ಯದ ಶೋಷಿತರು, ಈ ರಾಜ್ಯದ ಧ್ವನಿ ಇಲ್ಲದಂತವರಿಗೆ ಇವತ್ತು ಮುನ್ನೆಲೆಗೆ ಅವ್ರಿಗೆ ಏನಂದ್ರೆ ನೋಡಿ, ಶ್ರೀಮಂತರು ಆಗ್ಬೇಕು, ಬಡವರು ಆಗ್ಬೇಕು. ಇವತ್ತು 10 ಲಕ್ಷ ಕೋಟಿ ಇವತ್ತು ನೀವು ಉದ್ಯೋಗಪತಿಗಳ ಸಾಲವನ್ನ ಮನ್ನಾ ಮಾಡ್ತೀರಿ. 2 ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ ನಿಮ್ಗೆ. ಯಾಕೆ ಅವ್ರು ಉದ್ಯೋಗಪತಿಗಳ ಸಾಲವನ್ನ ಮನ್ನಾ ಮಾಡ್ತೀರಿ? ಯಾವ ಅಕೌಂಟಬಿಲಿಟಿ ಇದೆ? ಅದು ಈ ದೇಶದ ಜನರ ತೆರಿಗೆಯ ಒಂದು ಶ್ರಮದ ಇದೆ ಮೇಡಮ್, 100% ಇದೆ. ಇವತ್ತು ರೈತರ ಬಗ್ಗೆ ಕರಾಳ ಕಾನೂನುಗಳನ್ನು ತೆಗೆದುಕೊಂಡು ಬಂದು ಇಡೀ ದೇಶದಲ್ಲಿ ಸುಮಾರು ಆ ಡೆಲ್ಲಿ ಬಾರ್ಡರ್ ಅಲ್ಲಿ ಸುಮಾರು ಒಂದು ವರ್ಷ ಅಲ್ಲಿ ಕುತ್ಕೊಂಡಿರುವಂತಹ ರೈತರು 700-800 ಜನ ಸತ್ತೋದ್ರು. ಒಂದು ಟ್ವೀಟ್ ಮಾಡುವಂತಹ ಅಲ್ಲೇ ದೆಹಲಿಯಿಂದ ಬಾರ್ಡರ್ಗೆ ಹೋಗುವಂತಹ ಒಂದು ಸೌಜನ್ಯ ಇವರು ಪ್ರಧಾನಮಂತ್ರಿಗಳಿಗೆ ಇರಲಿಲ್ಲ. ಸುಮಾರು ಜನ ಅಲ್ಲಿ ಸತ್ರು. ಕೊನೆಗೆ ಅವ್ರಿಗೆ ಏನ್ ಮಾಡಿದ್ರು? ಆ ರೈತರಿಗೆ ಭಯೋತ್ಪಾದಕರ ಪಟ್ಟವನ್ನ ಕಟ್ಟಿದ್ರು ಇವರು. ಅರ್ಥ ಆಯ್ತಲ್ಲ? ರೈತರ ಬಗ್ಗೆ ಇವರಿಗೆ ಮಾತನಾಡೋದಲ್ಲ, ರೈತರ ಬಗ್ಗೆ ಯಾವತ್ತೂ ಕಾಂಗ್ರೆಸ್ ಪಕ್ಷನೇ ಕೈ ಹಿಡಿದಿರುವಂತದ್ದು. ಅರ್ಥ ಆಯ್ತಲ್ಲ? ರೈತರ ಬಗ್ಗೆ ಮಾತನಾಡೋ ಅರ್ಹತೆ ನಿಮಗೂ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಬಿಡದಿನಲ್ಲಿ ಆಗ್ತಾ ಇರೋದು ನಾವು ಪ್ರತಿನಿತ್ಯ ಪ್ರೋಗ್ರಾಮ್ ಕೂಡ ಮಾಡಿ ನೋಡಿ, ಅದು ಕಾರ್ಯಕ್ರಮ ಯಾರು ತಂದಿದ್ರು, ಯಾರು ಇವತ್ತು ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ಯಾವ ರೀತಿಯ ಇವತ್ತು ಅಭಿವೃದ್ಧಿಗೆ ಅಡ್ಡಗಾಲವನ್ನು ಹಾಕ್ತಾ ಇದ್ದಾರೆ, ಒಂದು ನೈಜ ರೈತಾಪಿ ವರ್ಗದ ಜನರ ಪ್ರಶ್ನೆಗಳನ್ನ ಎತ್ತೋದಕ್ಕಾಗದೆ ಏನು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಇವರು. ಅಧಿಕಾರದ ದಾಹದ ಒಂದೇ ಇವತ್ತು JDS ಮತ್ತು ಬಿಜೆಪಿ ಅವರು ಅಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಯಾವ ಕಾರ್ಯಕ್ರಮವನ್ನ ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಬರೀ ಬಂದು ಇಲ್ಲಿ ನೀವು ರಾಜಕೀಯವಾದಂತಹ ಹೇಳಿಕೆಗಳನ್ನ ಕೊಟ್ಟು ಒಂದು ವಾತಾವರಣವನ್ನ ನೀವು ಒಂದು ಕೆಡಿಸುವಂತಹ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನ ಸಿಗ್ಲಿಲ್ಲ. ನಾನ್ ಕೇಳಿದ್ದು ಖಜಾನೆ ಖಾಲಿ ಆಯ್ತು, ಹಾಗಾಗಿ ಗ್ಯಾರಂಟಿ ಪರಿಷ್ಕರಣೆಗಳನ್ನ ಆಲ್ರೆಡಿ ಕೆಲವೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮೂರೂ ಪಕ್ಷಗಳು ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇವಾಗ ತಾನೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂತಹ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಇವಾಗ, ಯಾಕಂದ್ರೆ ಇವಾಗ ತಾನೇ ಜಾಯಿನ್ ಆಗಿದ್ದೀರಾ. ಎಲ್ಲೋ ಒಂದ್ ಕಡೆ ಬೆಳಗ್ಗೆ DKC ಅವರು ಒಂದು ಹೇಳಿಕೆಯನ್ನ ಕೊಟ್ರು. ಗ್ಯಾರಂಟಿ ಪರಿಷ್ಕರಣೆ, ಇವಾಗೇನು ಮತದಾನ ಪರಿಷ್ಕರಣೆ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಯಾರ್ದೆಲ್ಲ ಹೆಸರಿರೋದಿಲ್ಲ ಅವರಿಗೆ ಸೌಲಭ್ಯಗಳು ಸಿಗೋದಿಲ್ಲ ಅಂತ. ಅದು ಸರಿನಾ ತಪ್ಪ ಸರ್? ಯಾಕಂತ ಅಂದ್ರೆ ಈಗ ಆಲ್ರೆಡಿ ಆಧಾರ್ ಕಾರ್ಡ್ ಇದೆ ಅವ್ರ ಹತ್ರ, ಎಲ್ಲವೂ ಇದ್ದ ನಂತರನು ಕೂಡ ಈ ಗ್ಯಾರಂಟಿ ಪರಿಷ್ಕರಣೆ ಆ ವಿಚಾರ ಬೇಕಾಗಿತ್ತಾ? ಇಲ್ಲ, ಆ ಗ್ಯಾರಂಟಿ ಪರಿಷ್ಕರಣೆ ಮತ್ತು ಈ SIR ಏನು ಪ್ರಕ್ರಿಯೆ ಇದೆಲ್ಲ ಎರಡು ಬೇರೆ ಬೇರೆ ವಿಚಾರ. ಎರಡನ್ನೂ ಸೇರಿಸಿ ನೋಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಆದರೆ ಒಂದು ಅರ್ಥದಲ್ಲಿ ಹೇಳೋದಾದ್ರೆ SIR ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ, SIR ಅಲ್ಲಿ ನಿಮ್ಮ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರು ಆಚೆ ಹೋಯ್ತು ಅಂದ್ರೆ ಅದರ ಅರ್ಥ ನಿಮ್ಮ ಯಾವುದೋ ಒಂದು ದಾಖಲೆ ಸರಿ ಇಲ್ಲ ಅಂತಾನೆ ಅರ್ಥ. ಅದಕ್ಕೆ ಯಾಕೆ ಹೆಸರು ತೆಗೆದಾಕ್ಬಿಡ್ತೀರಿ? SIR ಅಲ್ಲಿ ಯಾವುದೋ ಒಂದು ದಾಖಲೆ ಸರಿ ಇರೋದಿಲ್ಲ, ಹಾಗಾಗಿ ಹೊರಗೆ ಹೋಗ್ತದೆ ಅಷ್ಟೇ. ಬಹುಶಃ ಆ ಅರ್ಥದಲ್ಲಿ ಹೇಳಿರ್ಬೋದು DK ಶಿವಕುಮಾರ್. ಆದರೆ ನಿಜವಾಗ್ಲೂ ಕನ್ಸರ್ನ್ SIR ಬಗ್ಗೆ, ಈ ಗ್ಯಾರಂಟಿ ಯೋಜನೆಗಳು ಕಳ್ಕೊಂಡ್ಬಿಡ್ತಾರೆ ಜನ ಅನ್ನೋದು SIR ಇಂದ ಅಲ್ಲ. ಅದು ಕಳ್ಕೊಂಡ್ರೆ ಅಥವಾ ಮುಂದುವರಿಸಿಕೊಂಡು ಹೋದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಆ ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟ ದಾಖಲೆಗಳ ವಿಚಾರದಲ್ಲಿ ಮಾತ್ರ ಇರ್ತದೆ. ಬಟ್ SIR ಕ್ಯಾನ್ ಬಿ ಒನ್ ಇಂಡಿಕೇಟರ್. ಇದೊಂದು ನಮಗೆ ಒಂದು ಸಂಕೇತ ಆಗ್ಬೋದು ಅಷ್ಟೇ. SIR ಹೆಸರು ಯಾಕೆ ಹೊರಗೆ ಹೋಯ್ತು, ಯಾವ ಕಾಗದ ಪತ್ರ ನೆಟ್ಟಿಗಿಲ್ಲ ಅನ್ನೋದನ್ನ ಅವ್ರು ಪರಿಶೀಲನೆ ಮಾಡ್ತಾರೆ. ಎಲ್ಲವೂ ನೆಟ್ಟಿಗಿದ್ರೆ ಮುಂದುವರೆದು ಇಲ್ಲ ತೆಗೆದಾಕ್ಬಿಡ್ತಾರೆ ಅಂತ ಅನ್ಕೊಳ್ತೇನೆ ನಾನು. ಆದ್ರೆ SIR ಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ DKC ಅವರು ಕೊಟ್ಟಿರುವಂತ ಈ ಹೇಳಿಕೆ ಎಲ್ಲೋ ಒಂದ್ ಕಡೆ ಈ ಬ್ಲಾಕ್ ಮೇಲ್ ಮಾಡೋ ರೀತಿನಲ್ಲಿ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಅಥವಾ ಜನಕ್ಕೆ ಆ ಒಂದು ಭಯವನ್ನ ಹುಟ್ಟಿಸುವಂತಹ ಪ್ರಯತ್ನವನ್ನ DKC ಅವರು ಮಾಡ್ತಿದ್ದಾರೆ, ಹಾಗಾಗಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ಲಿ ಅಂತ ಹೇಳ್ತಾ ಇರೋ ತರ ಇಲ್ವಾ? ಅದು ಒಂದು ಲೆಕ್ಕಾಚಾರ ಇರಬಹುದು, ಈ ರೀತಿ ವಿರೋಧಕ್ಕೆ ಒಂದು ಬಲ ಬರ್ಲಿ ಅಂತ. ಅದ್ರ ಜೊತೆಗೇನೆ ಈ ಭಯದಿಂದ ಅವರು SIR ಅಲ್ಲಿ ಹೆಚ್ಚು ಜನ ಭಾಗವಹಿಸ್ಲಿ ಅಂತ ಆದ್ರೂ ಇರಬಹುದು, ಏನೇನು ಕಾರಣಗಳಿರ್ಬೋದು. ಬಟ್ SIR ಗೆ ಇರುವಂತ ಭಯ ಏನು ಜನಸಾಮಾನ್ಯರಲ್ಲಿ? ಕಾಂಗ್ರೆಸ್ಗೆ ಯಾಕೆ ತಕರಾರಿದೆ, ಬೇರೆ ಬೇರೆ ಪಕ್ಷಗಳಿಗೆ ಯಾಕೆ ತಕರಾರು, ಬೇರೆ ವಿಚಾರ. ಜನಸಾಮಾನ್ಯರಲ್ಲಿ ಯಾಕೆ ಈ ಭಯ ಮೂಡ್ತವೆ? SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್.
ಈ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು ಅದು ಹೊಸ ಪದ್ಧತಿ ಅಲ್ವೇ ಅಲ್ಲ ಅದು ಸತತವಾಗಿ ಅನುಚಾನವಾಗಿ ರೊಟೀನ್ ಆಗಿ ನಡೆಯುವಂತ ಒಂದು ವಿಚಾರ ಅದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಯಾಕೆ ಮಾಡ್ತೇವೆ ನಾವು ಅಂದ್ರೆ, ಎಲ್ಲೋ ಒಂದು ಕಡೆ ಸಂಶಯಾಸ್ಪದ ಕೆಲವು ಘಟನೆಗಳು ನಡೆದಾಗ, ಈ ಗಡಿ ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಾಂಗ್ಲಾದೇಶಿಗರಿದ್ರು ಅಥವಾ ಅಸ್ಸಾಮಲ್ಲಿ ಬಾಂಗ್ಲಾದೇಶಿಗರಿದ್ದು, ಈ ತರದ ಕೆಲವು ನುಸುಳುಕೋರರ ಬಗ್ಗೆ ಅನೇಕ ಕೆಲವು ಗುಮಾನಿಗಳಿರ್ತವೆ. ಅಥವಾ ಎಷ್ಟೋ ಜನ ಬೇನಾಮಿ ಮತಗಳು ಮಾಡ್ತಿರ್ತಾರೆ, ಅಥವಾ ಬೇರೆ ಬೇರೆ ಅನೇಕ ವ್ಯವಹಾರಗಳ ಆರೋಪಗಳು ಇರ್ತವೆ, ಅವಾಗ ಮಾಡಬಹುದು ಇದನ್ನ. ಆದ್ರೆ SIR ಅನ್ನೋ ಒಂದು ಶಬ್ದ ಸಂವಿಧಾನದಲ್ಲಿ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಫ್ ಆಕ್ಟ್ ಏನಿದೆ ಅದರಲ್ಲಿ ಬರೋದಿಲ್ಲ. ರಿವಿಷನ್ ಬರ್ತದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬರೋದಿಲ್ಲ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಸರ್ಕಾರದ ಹೊಸ ಒಂದು ವಿಚಾರ. ಅದ್ರ ಬಗ್ಗೆ ವಿರೋಧ ಮಾಡೋದು ಬೇಕಾಗಿಲ್ಲ, ಮಾಡ್ಲಿ ಅದನ್ನ. ಅದ್ರ ಸಂಶಯ ಯಾಕೆ ಬರ್ತದೆ? SIR ಮಾಡ್ತಾ ಇರೋದು ಸರ್ಕಾರ ಅಲ್ಲ, ಬಿಜೆಪಿ ಪಕ್ಷ ಅಲ್ಲ, ಅಥವಾ ಕೇಂದ್ರ ಸರ್ಕಾರ ಅಲ್ಲ, ಅದು ಮಾಡ್ತಾ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಅನೇಕ ತನ್ನ ಮೇಲೆ ಇರುವಂತಹ ಆರೋಪಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಇಂದಿಗೂ ಕೊಟ್ಟಿಲ್ಲ. ಮುಖ್ಯವಾಗಿ ಈ ಹಿಂದೆ ನಡೆದಂತ ಏನು SIR ನಡೆದಿತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ, ಈಗ SIR ಅಂದ್ರೆ ಏನು? ನಿಮ್ಮ ಮತದಾರ ಹೌದು ಅಲ್ಲೋ ಚೆಕ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಭಾರತೀಯ ನಾಗರಿಕನು ಅಥವಾ ಮತದಾರ ಹೌದು ಅಲ್ಲೋ ಚೆಕ್ ಮಾಡ್ತಾರೆ. ಅದೊಂದು ನೀವು ಮತದಾರ ಅಲ್ಲ ಅಂತ ಡ್ರಾಫ್ಟ್ ಅಲ್ಲಿ ಹೆಸರು ಇಲ್ಲದೆ ಇರುವಾಗ ಸಂಬಂಧಪಟ್ಟ ಮತದಾರ ಅರ್ಜಿ ಹಾಕೋಬಹುದು, ಇಲ್ಲ ತಪ್ಪಾಗಿದೆ ಇದು, ಇದನ್ನ ಅಪೀಲ್ ಮಾಡ್ಕೊಳ್ತೇನೆ ನಾನು ಅಂತ. ಇದೆಲ್ಲ ಮಾಡ್ಕೊಂಡು ಅನೇಕ ಜನ ಕೋರ್ಟಿಗೆ ಹೋದ್ರು ಬೆಂಗಾಲ್ ಅಲ್ಲಿ. ಆವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ಟ್ರಿಬ್ಯುನಲ್ ಮಾಡಿ ಇದಕ್ಕೆ, ಇವೆಲ್ಲ ವಿಚಾರ ಮಾಡೋದಕ್ಕೆ ಅಂತೇಳಿ. ಟ್ರಿಬ್ಯುನಲ್ ಮಾಡಿದ್ರು, 150 ಟ್ರಿಬ್ಯುನಲ್ ಮಾಡಿದ್ರು, 150 ಜಡ್ಜ್ಗಳನ್ನ ಕೂರಿಸಿ 150 ಟ್ರಿಬ್ಯುನಲ್ಗಳಾದವು. ಎಷ್ಟು ಲಕ್ಷ ಜನ ಅಲ್ಲಿ 69-90 ಲಕ್ಷ ಜನರನ್ನು ತೆಗೆದಿದ್ರು. ಅದರಲ್ಲಿ 27 ಲಕ್ಷ ಜನ ಅಪೀಲಿಗೆ ಹೋದ್ರು. 27 ಲಕ್ಷ ಜನ ಇದನ್ನ ನೀವು ತಪ್ಪು ಮಾಡಿದ್ರೆ ನಾವು ನಿಜವಾಗ್ಲೂ ಮತದಾರ ಇದ್ದೇವೆ, ನಮ್ಮನ್ನು ಇತ್ಯರ್ಥ ಮಾಡಿ ಅಂತೇಳಿ. ಈಗ ಚುನಾವಣಾ ನಡೆಸೋಕ್ಕಿಂತ ಮುಂಚೆ ಇತ್ಯರ್ಥ ಮಾಡಬೇಕು ತಾನೆ. ಅದು ಎಸ್ ಅಂತ ಅವ್ರು ಹೇಳಿ, ಇಲ್ಲ ಅಂತ ಅವ್ರು ಹೇಳಿ. ನೀವು ಮತದಾರ ಹೌದು ಅಂತ ಹೇಳಿ, ಇಲ್ಲ ಅಂತ ಅವ್ರು ಹೇಳಿ. ನೀವು ಯಾವುದನ್ನು ಇತ್ಯರ್ಥ ಮಾಡದೇನೆ 27 ಲಕ್ಷ ಜನ ನಾಳೆ ನೋಡೋಣ ಬಿಡಿ ಅಂತ ಹೇಳಿ ಚುನಾವಣೆ ನಡೆಸಿದ್ರೆ, ಅಲ್ಲಿ ಗೆದ್ದಂತ ಸರ್ಕಾರ ರಚಿಸಿದ ಪಕ್ಷ ಕೇವಲ 32 ಲಕ್ಷ ಮತಗಳಂತ ಸರ್ಕಾರ ರಚನೆ ಆಗಿದೆ. 27 ಲಕ್ಷದ ಜನರ ಮತದಾನದ ಹಕ್ಕು ಇತ್ಯರ್ಥ ಆಗಿಲ್ಲ. ಇದು ಸಂಶಯಾಸ್ಪದ ನಡವಳಿಕೆಯಾಗಿ ಕಾಣ್ತದೆ. ಹೀಗಾಗಿ ಜನಕ್ಕೆ ಭಯ ಇದೆ, ಎಲ್ಲಿ ನಮ್ಮ ಮತದಾನ ಹೀಗೆ ಆಗ್ಬಿಡ್ತಾವ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು, ನಾವು ಮುಂದಿನ ವರ್ಷ ನೋಡೋಣ ಬಿಡ್ರಿ, ಮುಂದಿನ ಚುನಾವಣೆ ಹಾಕ್ಲಿ ಬಿಡ್ರಿ. ಏನ್ ಹಂಗಂದ್ರೆ, ಅದ್ರ ಜೊತೆಗೇನೆ ಅಲ್ಲಿನ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಾಗ್ಚಿ ಅವ್ರೇನ್ ಹೇಳಿದ್ರು ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವ ಮಾರ್ಜಿನ್ ಈ SIR ಏನ್ ಡಿಲೀಷನ್ ಆಗ್ತದಲ್ಲ, ಎಷ್ಟು ಮತಗಳನ್ನ ನೀವು ಮತದಾರರ ಪಟ್ಟಿಯಿಂದ ತೆಗೆದು ಹಾಕ್ಬಿಡ್ತೀರಿ, ಆ ಪರ್ಸೆಂಟೇಜ್ಗಿಂತ ಕಡಿಮೆ ಇದ್ರೆ ನಾವು ಮಧ್ಯ ಪ್ರವೇಶಿಸ್ತೇವೆ ಅಂತ ಹೇಳಿ. ಇವತ್ತು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೆದ್ದ ಪಕ್ಷ ಗೆದ್ದಿದ್ದು 5% ಲೀಡಿಂದ. ಆದ್ರೆ SIR ಮೂಲಕ ಮತದಾರ ಯಾದಿಯಿಂದ ಮತಗಳು ಹೋಗಿದ್ದು 12%. ಸುಪ್ರೀಂ ಕೋರ್ಟ್ ಸುಮ್ಮನೆ ಇದೆ. ಇವೆಲ್ಲ ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸ್ತವೆ. ಎಲ್ಲ ಜನಸಾಮಾನ್ಯರಲ್ಲಿ ಏನಪ್ಪಾ ನಮ್ಮ ಮತ ಏನಾಗ್ಬಿಡ್ತದೆ ಅಂತ ಭಯ ಹುಟ್ಟಿಸ್ತದೆ. ಆ ಭಯವನ್ನು ನಿವಾರಣೆ ಮಾಡಬೇಕಾದ ಕೆಲಸ ಬಿಜೆಪಿದಲ್ಲ, JDS ದಲ್ಲ, ಎಲೆಕ್ಷನ್ ಕಮಿಷನ್. ಅದಕ್ಕಿಂತ ಮುಂಚಿತವಾಗಿ ನಾನು ಕಾಂತಿ ಶೆಟ್ಟಿ ಮೇಡಮ್ ಹತ್ರ ಈ ಪ್ರಶ್ನೆಯನ್ನ ಕೇಳಲೇಬೇಕು. ಮೇಡಮ್, ಎಲ್ಲೋ ಒಂದ್ ಕಡೆ ಈ ಅಲ್ಪಸಂಖ್ಯಾತರು ಹಾಗೂ ದಲಿತ ಮತಗಳನ್ನ ಕಸಿತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ನೀವೇನ್ ಹೇಳ್ತೀರಾ? ಈ SIR ಅನ್ನ ಮಾಡುವ ಮುಖಾಂತರ ಇದನ್ನ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ ಅಂತ ಹೇಳ್ತಾ ಇರೋದು. ಇವಾಗ ಇಷ್ಟೊತ್ತು ಸರ್ ಅವ್ರು ಹೇಳಿದ್ರು, ಏನು ಎಲೆಕ್ಷನ್ ಕಮಿಷನ್ ಒಂದು ವೆಬ್ಸೈಟ್ ಇದೆ, ಅದ್ರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ SIR ಅಂದ್ರೆ ಏನು, ಏನೇನು ಡಾಕ್ಯುಮೆಂಟ್ಗಳು ನೀವು ರೆಡಿಯಾಗಿ ಇಟ್ಕೋಬೇಕು. ಮನೆಗೆ ಬಂದಾಗ ಅವ್ರ ಕುಟುಂಬದವರ ಗುರುತು ಚೀಟಿ, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಎಲ್ಲಾ ಮಾಹಿತಿನೂ ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಂದಿನಿಂದ ಜುಲೈ 29ರವರೆಗೆ BLA2ಗಳು BLAOಗಳು ಮನೆ ಭೇಟಿ ಮಾಡ್ತಾ ಇದಾರೆ. ಅವ್ರಿಗೆ ಏನ್ ಬೇಕು, ಯಾವ ತರದ ಡೀಟೇಲ್ ಬೇಕು, ಯಾವ ತರದ ಅವರಿಗೆ ಹೇಳ್ಕೊಡ್ಬೇಕು, ಎಲ್ಲವನ್ನು ಹೇಳ್ಕೊಡ್ತಾ ಇದಾರೆ. ಜುಲೈ 29ರವರೆಗೆ ಎಲ್ಲವನ್ನು ಕೇಳುವಾಗ ಒಂದು ಮಾತಿಲ್ಲಿ ಹೇಳ್ತೀನಿ, ವೋಟ್ ಹಾಕಿದ್ದಾರೆ ಎಲ್ಲರೂ, ವೋಟ್ ಹಾಕಿದವರ ಹತ್ರ ವೋಟರ್ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದ್ದೇ ಇದೆ, ಅಥವಾ ಒಂದು ಕುಟುಂಬದವರ ಗುರುತಿನ ಚೀಟಿ ಕೇಳ್ತಾರೆ, ಅಲ್ಲಿ ಇರೋದಕ್ಕೆ ಅಡ್ರೆಸ್ ಪ್ರೂಫ್ ಕೇಳ್ತಾರೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ಇದು ಕೊಡೋದ್ರಲ್ಲಿ ತಪ್ಪೇನಿದೆ? ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆಯವರು ಯಾರು ನುಸುಳ್ಕೋರು ಇದ್ದಾರೆ ಅಂತ ಚೆಕ್ ಮಾಡೋದು ತಪ್ಪಿದೆಯಾ? ಅಥವಾ ಯಾರು ಸತ್ತಿದ್ದಾರೆ, ಒಂದು ಪ್ರತಿದಿನ ಸಾಯ್ತಾ ಇರ್ತಾರೆ, ಹುಟ್ಟತಾ ಇರ್ತಾರೆ, ಅಥವಾ 18 ವರ್ಷ ಆದವರು ಇದ್ದೇ ಇರ್ತಾರೆ. ಈಗ ನೋಟಿಸ್ ಅಂತ ಇರುತ್ತೆ, ಹಕ್ಕು ಆಕ್ಷೇಪಣಾ ವಿಲೇವಾರಿ ಆಗಸ್ಟ್ 5 ಅಂತ ಕೊಟ್ಟಿದ್ದಾರೆ. ಪ್ರತಿ ಒಂದು ಡೀಟೇಲ್ ಅನ್ನ ಎಲೆಕ್ಷನ್ ಕಮಿಷನ್ ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ BLAOಗಳು ಮನೆಗೆ ಹೋಗಿ ಅದನ್ನು ಎಜುಕೇಟ್ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ತಪ್ಪೇನು ಅಂತ ನಮ್ಗಂತೂ ಅನಿಸ್ತಾ
ಅನಿಸ್ತಾ ಇಲ್ಲ. ಯಾರು ಈಗ ಹೇಳ್ತಾರೆ ತಪ್ಪು? ಈಗ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವರು ಯಾಕೆ ಮಾಡ್ತಿದ್ದಾರೆ ಇದು ಅಲ್ಲರಿ, ಸಂವಿಧಾನಾತ್ಮಕವಾಗಿ ಮತಪಟ್ಟಿ ಪರಿಷ್ಕರಣೆ ಆಗ್ಬೇಕಾದದ್ದು ಆಗ್ತಾ ಇದೆ. ಇದ್ರಲ್ಲಿ ಯಾಕೆ ಬಿಜೆಪಿ ಕಾಂಗ್ರೆಸ್ ಈ ತರ ಜಗಳ ಆಡ್ತಾ ಇದಾರೆ? ಎಲ್ಲ ಜನರಿಗೆ ಏನಕ್ಕೆ ದಿಕ್ಕು ತಪ್ಪಿಸೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. 27 ಲಕ್ಷ ಮತದಾರರು ಲೆಕ್ಕ ಕೊಡ್ರಿ ನೀವು, ಚುನಾವಣಾ ಆಯೋಗ ಕೇಳ್ರಿ. ನಾನು ಅವಾಗ ನೀವು ಕೇಳ್ಬೋದಲ್ಲ ಚುನಾವಣಾ ಆಯೋಗ, ನಾವು ಕೇಳ್ತಾ ಇದೀವಿ, ನೀವು ಕೇಳಿ. ಸನ್ಮಾನ್ಯ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅವರು. ಒಂದ್ ನಿಮಿಷ ಸರ್, ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ಗುಜರಾತ್ ಅಲ್ಲಿ ನಾವೇ ಇರೋದು 68 ಲಕ್ಷ ಡಿಲೀಟ್ ಆಗಿದೆ. ಆಗ ಉತ್ತರ ಪ್ರದೇಶದಲ್ಲಿ ನಾವೇ ಇರೋದು 2,05,00,000 ಡಿಲೀಟ್ ಆಗಿದೆ. ಅಂದ್ರೆ ಬಿಜೆಪಿ ಇರೋದು, ಕಾಂಗ್ರೆಸ್ ಇದು ಎಲೆಕ್ಷನ್ ಪ್ಲಾನ್ ಅಲ್ಲ ಸರ್, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕಾಯ್ತು, ಆಗ್ತಾ ಇದೆ. ಇದಕ್ಕೆ ನೀವು ಕೈ ಜೋಡಿಸ್ಬೇಕು ಬಿಟ್ಟು 12 ಪ್ರಶ್ನೆ ಕೇಳ್ತಿರಲ್ಲ. ನಮ್ಮ ಗೃಹ ಸಚಿವರಿಗೆ ಯಾಕ್ರಿ ಹಿಂಗಾಗಿದ್ದಾರೆ? ಯಾಕೆ ಈ ತರ ಕಾಂತಿ ಮೇಡಮ್, ಮಾತಾಡ್ತೀನಿ. ನಾಗೇಂದ್ರ ಸರ್ನ ನಾನು ಮಾತಾಡ್ಸೇ ಇಲ್ಲ, ಪಾಪ ಅವ್ರು ಆಗ್ಲಿಂದ ಮಾತಾಡ್ಬೇಕು ಅಂತವ್ರೆ. ಸರ್, ಎಲ್ಲೋ ಒಂದ್ ಕಡೆ ನೋಡಿ, ಮೇಡಮ್ ಹೇಳ್ತಾ ಇದ್ರು, ಅದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, 10 ವರ್ಷಕ್ಕೊಮ್ಮೆ SIR ಪ್ರಕ್ರಿಯೆ ಆಗ್ಲೇಬೇಕು, ಚುನಾವಣಾ ಆಯೋಗ ಅದ್ ನಡೆಸುತ್ತೆ, ಅದ್ರಲ್ಲಿ ಬಿಜೆಪಿ ಪಾತ್ರನೂ ಇಲ್ಲ, ಕಾಂಗ್ರೆಸ್ ಪಾತ್ರನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಾತ್ರ ಏನು? ಮೇಡಮ್, SIR ಒಂದು ಪ್ರಕ್ರಿಯೆ ದೇಶದಲ್ಲಿ ಮುಖ್ಯವಾದ ಅಂಶ. ಇವತ್ತು ಏನಾಗ್ತಿದೆ ದೇಶದಲ್ಲಿ, ನುಸುಳುಕೋರರ ಕಾಟ ಜಾಸ್ತಿ, ಅತಿ ಹೆಚ್ಚಾಗಿ ನುಸುಳುಕೋರರು ಇವತ್ತು ಬರ್ತಾ ಇರೋದು ನೋಡಿದೀವಿ. ಇವತ್ತು 18 ವರ್ಷ ಮೇಲ್ಪಟ್ಟವರಿಗೆ ವೋಟರ್ ಲಿಸ್ಟ್ ಅಲ್ಲಿ ಸೇರ್ತಾ ಇಲ್ಲ, ಸತ್ತೋದವ್ರ ಲಿಸ್ಟ್ಗಳಲ್ಲಿ ಹಾಗೆ ಉಳ್ಕೊಂಡಿದ್ದಾವೆ. ಇವೆಲ್ಲ ಪರಿಷ್ಕರಣೆ ಆಗ್ಬೇಕಂದ್ರೆ ಇದು 10 ವರ್ಷಕ್ಕೊಂದ್ಸತಿ ಪ್ರಕ್ರಿಯೆ ನಡೆಯೋದು. ಇದು ಒಂದು ಕಾನೂನುಬದ್ಧವಾಗಿ ನಡೆಯುವಂತ ಪ್ರಕ್ರಿಯೆಗಳು, ಯಾವುದೋ ಒಂದು ವೈಯಕ್ತಿಕವಾಗಿ ಯಾವುದೋ ಒಂದು ಪಕ್ಷದ ವೈಯಕ್ತಿಕವಾಗಿ ನಡೆಯುವಂಥದ್ದಲ್ಲ. ಇವತ್ತು ಇವ್ರೇನು ಇವತ್ತು ಆರೋಪ ಮಾಡ್ತಾವ್ರೆ, ತಮಿಳುನಾಡಲ್ಲಿ 90 ಲಕ್ಷ ಮತಗಳಲ್ಲಿ ಪರಿಷ್ಕರಣೆ ಆಗ್ಬಿಟ್ಟಿದೆ, ಮತಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅಂತ. ಮತ್ತೆ ಅಲ್ಲಿ ಬಿಜೆಪಿ ಯಾಕೆ ಬಂದಿಲ್ಲ, JDS ಯಾಕೆ ಬಂದಿಲ್ಲ, ಕಾಂಗ್ರೆಸ್ ಯಾಕೆ ಬಂದಿಲ್ಲ, TVK ಯಾಕೆ ಬಂತು? ಅಂದ್ರೆ ಇವರು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಾಗ ಮಾತ್ರ ಸರಿ ಇರುತ್ತೆ ಮತದಾರ ಪಟ್ಟಿ ಪರಿಷ್ಕರಣೆ, ಬೇರೆ ರಾಜ್ಯಗಳು ಸೋತಾಗ ಅಲ್ಲಿ ಸರಿ ಇರಲ್ಲ. ಇವರು ಆರೋಪಗಳು ಹೇಗಿದೆ ಅಂತಂದ್ರೆ, ನೆಹರು ಕಾಲದಿಂದ PV ನರಸಿಂಹರವರೆಗೂ ಇವರು SRI ಮಾಡಿದ್ರಲ್ಲ, ಅವಾಗ ಇವ್ರದೇ ಸರ್ಕಾರಗಳಿದ್ದಲ್ಲ, ಹಂಗಾರೆ ಇವರೆಲ್ಲ ಬರೀ ಅದನ್ನ ಮಾಡ್ಕೊಂಡೇ ಸರ್ಕಾರ ಉಳಿಸ್ಕೊಂಬಂದ್ರೆ 70 ವರ್ಷ ಅಂತ ಅನುಮಾನ ಬರ್ತದೆ. ಈಗ ನಮಗೆ ಬರ್ತಾ ಇರೋಂಥದ್ದು ಇವರು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು SIR ಮಾಡೋಕ್ಕೆ ಅನುಮತಿ ಮಾಡಿ ಮತ್ತೆ ಅಪ್ಲಿಕೇಶನ್ ತುಂಬಿ ಮತ್ತು ಅದ್ರ ಬಗ್ಗೆ ಒಂದು ಎಕ್ಸೆಪ್ಟ್ ಮಾಡಿದಾಗೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ರಾಜ್ಯದ ಜನ, ದೇಶದ ಜನ ಅವ್ರಿಗೆ ವೆಲ್ಕಮ್ ಮಾಡಬೇಕಾಗಿದೆ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ, DCM ಆಗಿ, ಉಪಮುಖ್ಯಮಂತ್ರಿಯಾಗಿ, ನೀರಾವರಿ ಇಲಾಖೆ ಮಿನಿಸ್ಟರ್ ಆಗಿ, ಸಚಿವರಾಗಿ 4 ಪೋರ್ಟ್ಫೋಲಿಯೋ ಇಟ್ಕೊಂಡು ಫಸ್ಟ್ ತಿರಸ್ಕಾರ ಮಾಡುತ್ತೆ ಅವರು SIRನ. ಇವತ್ತು ಅದನ್ನು ಸ್ವೀಕಾರ ಮಾಡಿದವ್ರು ಮೊದಲು ಅವರೇ ರಾಜ್ಯದಲ್ಲಿ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಇವತ್ತು ಮಲ್ಲಿಕಾರ್ಜುನ್, ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ 12 ಪ್ರಶ್ನೆಗಳಿದಾವಲ್ಲ, ಒಂದೇನಾದರೂ ಒಂದು ನೈಜತೆ ಇರಬೇಕು. SIR ಅಂದ್ರೆ ಏನು ಅಂತ ಪರಿಜ್ಞಾನ ಅವ್ರು ಮೊದಲಿರಬೇಕು. ಆ ಪರಿಜ್ಞಾನ ಇದ್ರೆ ಈ ತರ ಪ್ರಶ್ನೆಗಳು ಅವ್ರು ಕೇಳಕ್ ಬರಲ್ಲ. ಇವತ್ತು SIR ಇಂದ ಆಗ್ಬೇಕಾಗಿರೋದೇನು, ಆಗ್ತಾ ಇರೋದೇನು? ಆಯ್ತಪ್ಪ, ನಿಮ್ದು 5 ಗ್ಯಾರಂಟಿಗಳಿಗೆ ಇವತ್ತು ನಿಮ್ಮ ಕಾರ್ಯಕರ್ತರುಗಳನ್ನ ಬಿಟ್ಟಿದ್ದೀರಿ. ಇವತ್ತು ಒಂದೊಂದು ಬೂತ್ ಮಾಡಿದ ಕಾರ್ಯಕರ್ತರನ್ನ ಕಟ್ಬಿಟ್ಟು ಅವ್ರು ಸಂಬಳ ಕೊಡ್ತಾ ಇದ್ದೀರಿ. 32 ಕೋಟಿ ನೀವು ಇವತ್ತು ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೊಂದು ಬೂತ್ ಮಾಡಿದಲ್ಲೂ ಕೂಡ ನೀವು ಕಾರ್ಯಕರ್ತರಿಟ್ಟು ಸಂಬಳ ಕೊಡ್ತಾ ಇದ್ದೀರಿ. 32 ಕೋಟಿ ಇವತ್ತು ಕರ್ನಾಟಕ ರಾಜ್ಯದ ತೆರಿಗೆ ದುಡ್ಡನ್ನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದೀರಿ. ಅದೇ ರೀತಿ ಇದನ್ನ ಕ್ರಿಯೇಟ್ ಮಾಡಿ ಅದನ್ನೇ ಈಗ ನಾನು ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದೀನಿ. ಇವ್ರು ಅಂತ ಒಂದು ಸಂಶಯ ಬಂದಿದೆ, ಇವತ್ತು ಮತದಾರ ಪಟ್ಟಿಯಿಂದ ಕೈ ಬಿಟ್ಬಿಡ್ತಾರೆ ಅನ್ನೋ ಒಂದೇನೋ ಚಿಂತೆ ಇತ್ತಂದ್ರೆ, ನಿಮ್ಮ ಕಾರ್ಯಕರ್ತರಿಗೆ 32 ಕೋಟಿ ಕರ್ನಾಟಕ ರಾಜ್ಯದ ದುಡ್ಡು ಕೊಟ್ಟಿದ್ರಲ್ಲ, 5 ಗ್ಯಾರಂಟಿಗಳು ಸಮಿತಿ ಏನು ಅನುಷ್ಠಾನ ಸಮಿತಿ ಮಾಡಿದ್ರಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ 32 ಕೋಟಿ ದುಡ್ಡನ್ನ ಸಂಬಳ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ತೆರಿಗೆ ದುಡ್ಡನ್ನ, ಜನರ ತೆರಿಗೆ ದುಡ್ಡನ್ನ ಅವ್ರನ್ನೇ ನೇಮಿಸ್ಬಿಡಿ, BLO ಜೊತೆ ಒಂದು ಟೀಮ್ ಮಾಡಿ, ನೋಡಪ್ಪ ಯಾವ್ದೋ ಒಂದು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಬಾರ್ದು. ಅಲ್ಲಿ ಏನಾದ್ರು ಅಂತ ಒಂದು ಸಂಶಯ ಬಂತಂದ್ರೆ ಅದನ್ನ ಪರಿಷ್ಕರಣೆ ಮಾಡ್ಲಿ, ತರ್ಲಿ ಪಟ್ಟಿನ, ಅದನ್ನ ಇಟ್ಕೊಂಡು ಸಾಕ್ಷಿಗಳ ಸಮೇತ ಮಾತಾಡ್ಲಿ. ಊಹಾಪೋಹಗಳಿಂದ ಮಾತಾಡೋದ್ರಿಂದ ಇದ್ಯಾವುದು ಸರಿಯಲ್ಲ. ಇವತ್ತು SIR ನಡೀತಾ ಇರೋದು ಸೂಕ್ತವಾದ ಒಂದು ಕ್ರಮದಿಂದನೇ. ಚುನಾವಣಾ ಆಯೋಗ ಮಾಡ್ತಾ ಇರೋದು, ಯಾವ ಪಕ್ಷಗಳು ಮಾಡ್ತಾ ಇಲ್ಲ, ಅಲ್ಲಿ JDS ಮಾಡ್ತಾ ಇಲ್ಲ, ಕಾಂಗ್ರೆಸ್ ಮಾಡ್ತಾ ಇಲ್ಲ, ಬಿಜೆಪಿ ಮಾಡ್ತಾ ಇಲ್ಲ. ಚುನಾವಣಾ ಆಯೋಗ ಮಾಡ್ಬೇಕಾದ ಕೆಲಸನ ಅದನ್ನ ಕಾರ್ಯವನ್ನು ಮಾಡ್ತಾ ಇದೆ. ಅದನ್ನ ಇವತ್ತು 12 ಪ್ರಶ್ನೆಗಳ ಕೇಳ್ತಾರೆ ಅಂದ್ರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳಿಗೆ ಬರೇ ಕಾಂಟ್ರವರ್ಸಿ ಮಾಡ್ಕೊಂಡ್ ಬರೋದು ಒಂದೇ ಸತ್ಯ ಮಾತ್ರ ಗೊತ್ತಿರೋದವ್ರಿಗೆ. ಅಭಿವೃದ್ಧಿ ಶೂನ್ಯ. ಇವತ್ತು ಅವರು IT ಅಲ್ಲಿದ್ರು, IT ಮಿನಿಸ್ಟರ್ ಇಲಾಖೆಯಲ್ಲಿದ್ರು. IT ಇಲಾಖೆಯಲ್ಲಿ ಸಾಕ್ಷಿ ಗುಡ್ಡಗಳೇನು ಅವ್ರದ್ದು 3 ವರ್ಷದಿಂದ? ಯಾವ ಇಲಾಖೆ ಅಲ್ಲಿ ಮಾತಾಡ್ತಾರೆ. ಎಸ್, ನಾನು ಇವಾಗ ಮತ್ತೆ ರಾಜಕೀಯ ವಿಶ್ಲೇಷಕರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗದ ಇತ್ತೀಚಿನ ಈ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ಕೋರ್ಟ್ ಮೆಟ್ಟಿಲೇರ್ತಾ ಇದೆ. ಹಾಗಾಗಿ ಆಯೋಗ ತನ್ನ ಸ್ವಾಯತ್ತತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸೋಲ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಆಯೋಗದ ಸ್ವಾಯತ್ತತೆ ಕಾಂಪ್ರಮೈಸ್ ಆಗಿ ವರ್ಷಗಳೇ ಆಗ್ಬಿಟ್ಟಿದೆ. ಅದು ಬುಕ್ ಅಲ್ಲಿ, ಪುಸ್ತಕದಲ್ಲಿ ಸಂವಿಧಾನ ಸ್ವಾಯತ್ತ ಸಂಸ್ಥೆ, ಆದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಿಸೋದಕ್ಕೆ ಒಂದು ಎಲೆಕ್ಷನ್ ಕಮಿಟಿ ಮಾಡ್ತಾರೆ, ಆಯ್ಕೆ ಸಮಿತಿ. ಆಯ್ಕೆ ಸಮಿತಿಯಲ್ಲಿ ಇಲ್ಲಿವರೆಗೂ
ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈ 3 ಜನ ಸೇರಿ ಒಂದು ಸೆಲೆಕ್ಷನ್ ಮಾಡ್ತಿದ್ರು. ಅವ್ರ ಹತ್ರ ಒಂದು 4-6 ಹೆಸರುಗಳು ಬರ್ತಿದ್ವು. ಆ ಹೆಸರುಗಳಲ್ಲಿ ಯಾರು, ಅದು ಮೆಜಾರಿಟಿ ಡಿಸಿಷನ್ ಅಲ್ಲ, 3 ಇಬ್ರು ಅಲ್ಲ, ಒಂದ್ ಸೆಕೆಂಡ್, ಮೆಜಾರಿಟಿ ಡಿಸಿಷನ್ ಅಲ್ಲ, ಅದು ಒಮ್ಮತದ, ಎಲ್ಲರೂ ಒಪ್ಕೋಬೇಕು, ಅದಕ್ಕೆ ಇನಾನಿಮಸ್ ಡಿಸಿಷನ್ ಆಗಿರ್ಬೇಕು ಆ ಸರ್ಚ್ ಕಮಿಟಿ ಡಿಸಿಷನ್. ಹಾಗೆ ಪದ್ಧತಿ ನಡ್ಕೊಂಡ್ ಬಂದಿತ್ತು. ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬೇಡ, ಅದರ ಬದಲಾಗಿ ಸರ್ಕಾರದ ಇನ್ನೊಬ್ಬ ಮಂತ್ರಿಯನ್ನ ಇಟ್ಕೊಳ್ಳೋಣ ಅಂತ ಈಗ ಸೆಲೆಕ್ಷನ್ ಆಯ್ಕೆ ಸಮಿತಿನೇ ಕಂಪ್ಲೀಟ್ ಆಗಿ ಸರ್ಕಾರದ ಮೆಜಾರಿಟಿ ಆಗಿಬಿಟ್ಟಿದೆ. ಹೀಗಿರುವಾಗ ಮತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಜ್ಞಾನೇಶ್ ಕುಮಾರ್ ಆಯ್ಕೆ ಆಗಿದ್ದು, ಮತ್ತು ಅವ್ರ ಹಿನ್ನೆಲೆ ಕೂಡ ಗೊತ್ತು, ಒಬ್ಬ IAS ಅಧಿಕಾರಿ ಆಗಿ ಅವ್ರು ಎಲ್ಲೆಲ್ಲಿ ಸೇವೆ ಮಾಡಿದ್ರೆ ಅದೆಲ್ಲ ದೊಡ್ಡ ಇತಿಹಾಸ, ಚರ್ಚೆ ಮಾಡೋದು ಬೇಡ. ಬಟ್ ಎನಿವೈಸ್ ಅದೇನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಬಟ್ ಅವರ ತೀರ್ಮಾನಗಳಿದಾವಲ್ಲ, ಆ ಉತ್ತರ ಹೇಳಬೇಕಾದ್ದು ಬಿಜೆಪಿ ಅಲ್ಲ, JDS ಅಲ್ಲ, ಕಾಂಗ್ರೆಸ್ ಅಲ್ಲ. ಪತ್ರಕರ್ತರು ಕೂಡ ಕೇಳಿದ ಪ್ರಶ್ನೆಗಳಿಗೆ ಜ್ಞಾನೇಶ್ ಕುಮಾರ್ ಉತ್ತರ ಕೊಡೋದಿಲ್ಲ. ಅವರದೇ ದಾಖಲೆ, ಅವರ ವೆಬ್ಸೈಟ್ ಇಲ್ಲಿರೋ ದಾಖಲೆ ಕಾಂದಿಸ್ಟೇಟ್ ಹೇಳಿದ್ರಲ್ಲ, ಅದನ್ನೇ ಇಟ್ಕೊಂಡು ಕೇಳ್ತೇವೆ ನಾವು. 27 ಲಕ್ಷ ಮತದಾರರ ಕೇಸನ್ನ ನೀವು ಇಲೆವಾರಿ ಮಾಡದೇನೆ ಮತದಾರ ಪಟ್ಟಿ ಹೇಗೆ ನೀವು ಫೈನಲ್ ಮಾಡಿದ್ರಿ, ಫೈನಲ್ ಆಗದೇ ಇರೋ ಮತದಾರ ಪಟ್ಟಿ ಮೇಲೆ ಚುನಾವಣೆ ಹೇಗೆ ಮಾಡಿದ್ರಿ? ಉತ್ತರ ಇಲ್ಲ ಅವ್ರ ಹತ್ರ. ಒಂದು ಪಕ್ಷ ಕೇಳ್ತದೆ ನಮ್ಗೆ ಇಲ್ಲಿ ಈ ಒಂದು ಬೂತ್ಗಳಾದಂತ ಮತದಾನದ CCTV ಫುಟೇಜ್ ಕೊಡಿ ಅಂತ, ಅದಕ್ಕಿಲ್ಲ ಅಲ್ಲ, ಇದು ಇನ್ವೇಷನ್ ಆಫ್, ಅದು ಖಾಸಗಿತನದ ಉಲ್ಲಂಘನೆ ಆಗ್ತದೆ, ಅದು ಖಾಸಗಿ ಕೆಲಸ ನಾವು ಮತ ಹಾಕೋದು. ಈ ರೀತಿಯ ಕೆಲವು ನಡವಳಿಕೆಗಳಿದಾವಲ್ಲ, ಇನ್ನು ಅನೇಕ ನಡವಳಿಕೆಗಳಿದಾವೆ, ಇವೆಲ್ಲ ಸಂಶಯಾಸ್ಪದ. ಮತ್ತೆ ಇವರು ಮಾಡಿದ ಡಿಲಿಮಿಟೇಷನ್ ಇದೆ ಅಸ್ಸಾಮಲ್ಲಿ, ಆ ಡಿಲಿಮಿಟೇಷನ್ ಕೂಡ ಇಟ್ ಇಸ್ ಮೋರ್ ಆಫ್ ಜರಿ ಮ್ಯಾಂಡ್ರಿಂಗ್, ನಾಟ್ ಡಿಲಿಮಿಟೇಷನ್. ಈ ತರದ ಆರೋಪಗಳಿದ್ದಾವೆ. ಆರೋಪಗಳು ಇರೋದು ಸಹಜ. ಅದಕ್ಕೆ ಯಾಕಂದ್ರೆ ಚುನಾವಣಾ ಆಯೋಗದ ಮುಖ್ಯ ಕೆಲಸ ಮತದಾನದ ಹಕ್ಕನ್ನು ಕಸಿಕೊಳ್ಳೋದಲ್ಲ, ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳೋದು. ಸುಕನ್ಯಾ, ನಮ್ಗೆ ಗೊತ್ತಿರಲಿ, ಇಡೀ ಜಗತ್ತಿನ ದೊಡ್ಡ ದೇಶ ಅಮೆರಿಕ 1776 18ನೇ ಶತಮಾನದ ಎಂಡಿಗೆ ಅವ್ರಿಗೆ ಸ್ವಾತಂತ್ರ್ಯ ಬರ್ತದೆ. ಸ್ವಾತಂತ್ರ್ಯ ಬಂದ ತಕ್ಷಣ ಅವರು ಎಲ್ರಿಗೂ ಮತದಾನ ಹಕ್ಕನ್ನು ಕೊಡೋದಿಲ್ಲ. ಮಹಿಳೆಯರಿಗೆ ಮತದಾನ ಹಕ್ಕಿರೋದಿಲ್ಲ, ಅಲ್ಲಿ ಕರಿಯರ್ ಬ್ಲ್ಯಾಕ್ಸ್ ಮತದಾನ ಹಕ್ಕಿರೋದಿಲ್ಲ, ಅವ್ರು ಗುಲಾಮರಾಗಿರ್ತಾರೆ. ಕೇವಲ ಬಿಳಿಯ ವೈಟ್ಸ್ ಮಾತ್ರ ಮತದಾನ ಹಾಕೋದು. ಆದರೆ 300 ವರ್ಷಗಳ ನಂತರ ಸ್ವಾತಂತ್ರ್ಯ ಸಿಕ್ಕಂತ ಭಾರತ ದೇಶದಲ್ಲಿ 1947ರಲ್ಲಿ ನಾವು ಮತದಾನ ಸಾರ್ವತ್ರಿಕ ಹಕ್ಕು ಅಂತೇವೆ. ಇಲ್ಲಿ ಮಹಿಳೆ, ಗಂಡಸು, ಶಿಕ್ಷಿತ, ಅವನು PhD ಇರಲಿ, ದನಕಾಯಿ ಇರಲಿ, ರೈತ ಇರಲಿ, ಶಿಕ್ಷಿತ ಇರಲಿ, ಹೆಬ್ಬಟ್ ಇರಲಿ, ಎಲ್ರಿಗೂ ಒಂದೇ ಮತ. 1 ಮ್ಯಾನ್ 1 ವೋಟ್, 1 ವುಮನ್ 1 ಮ್ಯಾನ್ ಆರ್ ವುಮನ್ ವಾಟ್ ಎವರ್ ವೋಟ್. ಇಷ್ಟು ಕ್ರಾಂತಿಕಾರಕ ಪ್ರಜಾಪ್ರಭುತ್ವ ನಮ್ಮದು. ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗದ ಮುಖ್ಯ ಕೆಲಸ ಪ್ರತಿಯೊಬ್ಬನ ಮತದಾರ ಹಕ್ಕನ್ನ ಕಾಪಾಡೋದು ಮೊದಲನೇ ಕೆಲಸ ಅದು. ಆಮೇಲೆ ಅವ್ಯವಹಾರ ಆಗಿದೆ ನೋಡೋದು. ಈಗ ಏನಾಗಿಬಿಟ್ಟಿದೆ, ಈಗ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡಿಬಿಟ್ಟಿದ್ದೀರಿ. ಎವ್ರಿಬಡಿ ಇಸ್ ಕ್ವಶನೇಬಲ್, ಪ್ರತಿಯೊಬ್ಬನ ಆರೋಪಿ ಈಗ. ಹಾಗಲ್ಲ ಅದಕ್ಕೆ ಚುನಾವಣಾ ಆಯೋಗದ ಕೆಲಸ. ಆಯೋಗದ ಕೆಲಸ ಹಾಗೆ ಅಷ್ಟೇ ಅಲ್ಲ, ಒಂದು ಚುನಾವಣಾ ಆಯೋಗದ ಕಾನೂನಲ್ಲೇ ಇದೆ. ನಾಳೆ ದಿನ ನಿಮ್ಮ ಯಾದಿಯಲ್ಲಿ, ಮತದಾರ ಯಾದಿಯಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ಮ ಹತ್ರ ವೋಟರ್ IP ಕಾರ್ಡ್ ಇಲ್ಲ, ಆದ್ರೂ ಕೂಡ ನೀವು ನಿಮ್ಮ ಮತಗಟ್ಟೆಗೂ ಮತ ಹಾಕ್ಬೋದು. ಇಟ್ಸ್ ಕಾಲ್ಡ್ ಚಾಲೆಂಜ್ ವೋಟ್. ಆ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಯಾಕಂದ್ರೆ ಒಂದು ಮತವನ್ನು ಮಿಸ್ ಆಗಬಾರ್ದು ಚುನಾವಣೆಯಲ್ಲಿ ಒಬ್ಬ ಈ ನಾಗರಿಕನ. ಯಾಕಂದ್ರೆ ಈ ಪ್ರಜಾಪ್ರಭುತ್ವದ ಅಡಿಗಲ್ಲು ಮತದಾನದ ಹಕ್ಕು. ಆ ಮತದಾನದ ಹಕ್ಕು ಕಾಂಪ್ರಮೈಸ್ ಆಗಬಾರ್ದು. ಈ ನುಸುಳುಕೋರ ಇನ್ನೊಂದು ತೆಗೆದಾಕಿ, ಅದು ಯಾರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಸತ್ತವ್ರ ಹೆಸರು ಹೋಗ್ಬೇಕು, ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಸರ್, ಒಂದ್ ನಿಮಿಷ, ಖಂಡಿತ ನಿಮಗೆ ಅವಕಾಶ ಕೊಡ್ತೀನಿ. ನಾನು ಇರ್ಷಾದ್ ಸರ್ನ ಮಾತಾಡ್ಸಿಲ್ಲ. ಇರ್ಷಾದ್ ಸರ್, ಎಲ್ಲೋ ಒಂದ್ ಕಡೆ ಈ ಸರ್ಕಾರಿ ಸೌಲಭ್ಯಗಳೇನಿದೆ ಅದ್ಯಾವುದು ಕೂಡ ಸಿಗಲ್ವಂತೆ ಇನ್ಮೇಲಿಂದ. ಯಾಕಂತ ಅಂದ್ರೆ ಎಲ್ರು ಕೂಡ ತಮ್ಮ ಮತ ಹಕ್ಕನ್ನ ಕಳೆದುಕೊಳ್ತಿದ್ದಾರೆ. ಅದ್ರಲ್ಲಿ ನೀವು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಅವರು ಮಾತಾಡುವಂಥದ್ದು, ನಾವು ಬಡವರ ಪರವಾಗಿದ್ದೀವಿ, ಬಡವರಿಗಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತೀವಿ, ಬಡವರಿಗಾಗಿನೇ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದು ಅಂತ ಹೇಳ್ತೀರಾ. ಆದ್ರೆ ಇವಾಗ ಸೈಟು, ಮನೆ, ವೃದ್ಧಾಪ್ಯ ವೇತನ ಅದ್ಯಾವುದು ಕೂಡ ಕೊಡಲ್ವಂತೆ, ಹಕ್ಕಿಲ್ಲ ಅಂತ ಅಂದ್ರೆ ಅವಾಗ ಬಡವರು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅವರು ಅಂತ ನೋಡಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಹೇಳಿರುವುದು, ಪ್ರತಿಯೊಬ್ಬ SIR ಅಲ್ಲಿ ಇವತ್ತು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಮತ್ತೆ ತನ್ನ ಮತದಾರರ ಒಂದು ಹಕ್ಕನ್ನು ಅಬಾಧಿತವಾಗಿ ಅದನ್ನು ಉಳಿಸ್ಕೋಬೇಕು ಅನ್ನುವಂತ ಒಂದು ಸಾತ್ವಿಕ ಒಂದು ಮನಸ್ಸಿನಿಂದ ಅವ್ರು ಹೇಳಿರುವಂತದ್ದು. ಅದರಲ್ಲಿ ಯಾವುದೋ ದುರುದ್ದೇಶ ಇಲ್ಲ. ಯಾಕಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಮತಗಳನ್ನ ಅವರು ಇದನ್ನ ಮಾಡ್ಕೋಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿರುವಂತದ್ದು. ಇವತ್ತು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆಸಾಂ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಯಾರ್ಯಾರು ಮತಪಟ್ಟಿಯಿಂದ ಹೊರಗಡೆ ಇದ್ದಾರೆ ಅವರು ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಅವ್ರ ಮನಸ್ಥಿತಿ ಏನಿದೆ?
ಆಮೇಲೆ ಈ ನಮ್ಮ ವಿಶ್ಲೇಷಕರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ನಾನು ಏನು ಹೇಳ್ತೇನೆ ಅಂದ್ರೆ, ಇವತ್ತು ಬಿಹಾರಲ್ಲಿ ಸುಮಾರು 30ರಿಂದ 40 BLOಗಳು ಯಾಕೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು? ಡೆತ್ ನೋಟ್ಗಳನ್ನ ಕೊಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ? ಯಾಕೆ ಮಾಡ್ಕೊಂಡಿದ್ದಾರೆ? ಯಾಕೆಂದ್ರೆ ಅವ್ರ ಮೇಲೆ ಒಂದು ಒತ್ತಡ ಇದೆ, ಅವ್ರ ಮೇಲೆ ಒಂದು ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವ್ರು ಕೆಲಸ ಮಾಡಕ್ ಆಗದೆ ಇರೋದ್ರಿಂದ ಅವರು ಡೆತ್ ನೋಟ್ ಬರೆದು ಆತ್ಮಹತ್ಯೆನ ಮಾಡಿರೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ ಆ ತರ. ನಾವು ಹೇಳೋದೇನಂದ್ರೆ, ನೀವು ಒತ್ತಡದಿಂದ ಕೆಲಸ ಮಾಡಿಸಿ ಒಂದು ವಿಶೇಷ ಸಮುದಾಯ ಇರಬಹುದು ಅಥವಾ ಒಂದು ವಿಶೇಷ ಪಕ್ಷಕ್ಕೆ ಬೆಂಬಲ ನೀಡಿರುವಂತಹ ಮತದಾರನಿರ್ಬೋದು, ಅದು ನೀವು ಒಂದು ಷಡ್ಯಂತ್ರ ರೂಪದಲ್ಲಿ ಅಥವಾ ಒಂದು ದುರುದ್ದೇಶದ ರೂಪದಲ್ಲಿ ನೀವು ಅದನ್ನ ಹೊರಗಡೆ ಇಡುವಂಥದ್ದು ಮಾಡೋದಾದ್ರೆ 90 ಲಕ್ಷ 80 ಲಕ್ಷ ಮತಗಳನ್ನ ನೀವು ಡಿಲೀಟ್ ಮಾಡಿ ನೀವು ಚುನಾವಣೆ ಮಾಡೋದಿದ್ರೆ ಚುನಾವಣೆಗಳು ಯಾಕೆ ಬೇಕು ಮೇಡಮ್? ಅರ್ಥ ಆಯ್ತಲ್ಲ? ಇದಕ್ಕಿಂತ ಮುಂಚೆ ಆಗಿರುವಂತ SIRಗಳು ಯಾವುದೇ ಮತದಾರರ ಮತದಾನ ಹಕ್ಕವನ್ನ ಹೊರಗಡೆ ಇಡುವಂತ ಯಾವುದೇ SIR ಆಗಿಲ್ಲ, ಯಾವುದೇ ಆಗಿಲ್ಲ. ಇವಾಗ ಬಂದಿರೋದು ಸಮಸ್ಯೆ ಬಂದಿರೋದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇನ್ನೊಂದು ಹೇಳಿದ್ರಿ ನೀವು, DKಶಿ ಅವ್ರು ಯಾಕೆ ಆ ರೀತಿ ಮಾತನಾಡಿದ್ರು ಅಂತ ಅಂದ್ರೆ, ಎಲ್ರಿಗೂ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಹಾಗಾಗಿ ಮತದಾನ ಮಾಡ್ಬೇಕು ಅಂತ ಅಂದ್ರೆ ಮಾತನಾಡ್ಬೇಕು. ಸೊ ಹಾಗಾಗಿ ಅದೊಂದು ಅಜೆಂಡಾ ಆಗೋಯ್ತಾ, ಅದಕ್ಕಾಗಿ ಮಾತನಾಡಿದ್ರ? ಎಸ್, ಕಾಂತಿ ಶೆಟ್ಟಿ ಮೇಡಮ್ ಏನೋ ಮಾತಾಡಕ್ ಹೋಗ್ತಾರೆ. ಇವಾಗ ಇವರಿಗೆ ಯಾಕೆ ಟೆನ್ಷನ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮನೆ ಮನೆಗೆ ಹೋಗಿ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಒಂದ್ ವೇಳೆ ಬೈ ಮಿಸ್ಟೇಕ್ ಯಾರ್ದೋ ಒಂದು ಅರ್ಹ ಮತದಾರ ಒಂದ್ ವೇಳೆ ಡಿಲೀಟ್ ಆಯ್ತು ಅಂತ ತಿಳ್ಕೋಣ, ಅವರಿಗೆ ಆಕ್ಷೇಪಣೆ ಹಾಕಕ್ಕೆ ನಮ್ಮ ಹತ್ರ ಇದೇ ಡಾಕ್ಯುಮೆಂಟ್, ನಾವ್ ಇದೀವಿ ಅಂತ ಹೇಳಕ್ಕೆ ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕು ತನಕ 30 ದಿನದ ಕಾಲಾವಕಾಶ ಇದೆ. ಒಂದ್ ವೇಳೆ ಮಿಸ್ ಆದ್ರೂ ಕೂಡ ಅದರ ಜೊತೆಗೆ BLOಗಳು ಹೇಗೆ ಮನೆ ಮನೆ ತೆರಳ್ತಾರ, ಪ್ರತಿ ರಾಜಕೀಯ ಪಕ್ಷದ ಮುಖಂಡರು ಕೂಡ ಅವ್ರ ಜೊತೆ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಮತದಾರರು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಇಡೀ ದೇಶಕ್ಕೂ ಅದು ಅಷ್ಟೇ ಇಂಪಾರ್ಟೆಂಟ್ ಇರೋದ್ರಿಂದ ನಮಗ್ ಬೇಕಾಗಿರೋದು ಒಂದು ಸುದ್ದಿ ಬಂದಿತ್ತು ಮೇಡಮ್, BLOಗಳು ಹೋಗ್ತಾನೆ ಇಲ್ವಂತೆ. 30 ಜನ ಅಲರ್ಟ್ ಮಾಡಿದ್ದೀರಾ, ಹೋಗ್ತಾ ಇರೋದು 14 ಜನ ಅಂತ ಹೇಳ್ತಾವ್ರೆ. ಒಂದ್ ನಿಮಿಷ ನೋಡಿ, ಸುದ್ದಿ ದಿನ ಬರ್ತಾ ಇರುತ್ತೆ. ಒಂದೊಂದು ನಾನು ಹೇಳುದು, ವೋಟರ್ ಐಡಿ ನಂದೇ ವೋಟರ್ ಐಡಿ ಡಿಲೀಟ್ ಆಯ್ತು ಅಂತ ಹೇಳೋಣ, ನನಗೆ 30 ದಿನದ ಕಾಲಾವಕಾಶ ಇದೆ, ನಾನು ಜೀವಂತ ಇದ್ದೀನಿ. ಹೋಗ್ತಾ ಇಲ್ಲ, ಅದು BLOಗಳು ಹೋಗ್ತಾ ಇದ್ರೆ ಅದು ಸರ್ಕಾರ ನೋಡ್ಕೊಳ್ಳುತ್ತೆ, ಅದು ಅದಕ್ಕೆ ಅಂತ ಒಂದು ಟೀಮ್ ಇದೆ. ನಾನು ಹೇಳುದು ಇವ್ರಿಗೆ ಹೇಳೋಂಗಿಲ್ಲ, ನಾನು ಹೇಳುದು ಇವರಿಗೆ ಟೆನ್ಷನ್. ನೀವು ಅದ್ರ ಬಗ್ಗೆ ಆನ್ಸರ್ ಮಾಡೋಣ. ಒಂದ್ ನಿಮಿಷ, ಈಗ ನಾನು ಕೇಳ್ತಾ ಇದ್ದೀನಿ, ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡೋಣ. BLOಗಳು ಹೋಗ್ತಾ ಇಲ್ವಂತೆ, ಯಾಕೆ ಹೋಗ್ತಾ ಇಲ್ಲ? ಅದು ನನಗೆ ಮಾಹಿತಿ ಈಗ ನೀವು ಹೇಳ್ತಾ ಇರೋದು ಗೊತ್ತಾಗ್ತದೆ. ಈ ಮಾಹಿತಿ ಗೊತ್ತಿಲ್ವಾ ನಿಮಗೆ? ಬೆಳಗ್ಗೆ BLOಗಳು ಎಲ್ಲಿ ಹೋಗ್ತಾ ಇದಾರೆ, ಒಂದ್ ಕಡೆ ಹೋಗಿದಾರ, ಅದು ಸೈಡ್ ಗಿಡ್ರಿ ಮೇಡಮ್. ಈಗ 18 ವರ್ಷ ತುಂಬಿದ ಹೊಸ ಮತದಾರ ಪಟ್ಟಿ ವಿಜುವಲ್ ಹೊಡೆದಿದೀವಿ. ವಲಸೆ ಹೋದವರದ್ದು ಮತದಾರರ ಪಟ್ಟಿ ನವೀಕರಣ ಮಾಡೋದ್ರಲ್ಲಿ ಅಲ್ಲ, ಯಾವ ಚುನಾವಣೆ ಇದೆ ಇವಾಗ? ನೀವು ಯಾಕೆ ಒಂದ್ ತಿಂಗಳು ಗಡುವು ಇಡ್ತೀರಿ? ಗಡುವು ಯಾಕೆ ಒಂದ್ ತಿಂಗಳು ಇಡ್ತೀರಿ? ಯಾವ ಚುನಾವಣೆ ಇದೆ? ಪಾರದರ್ಶಕವಾಗಿ ವಲಸೆ ಕಾರ್ಮಿಕರಿಗೆ, ಬಡವರಿಗೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸಕ್ಕೆ ಹೋದವರಿಗೆ ಅವಕಾಶ ಮಾಡಿ ಕೊಡಿ ಅವ್ರಿಗೆ. ಸರ್, ನಾನು ಹೇಳೋದಿಷ್ಟೇ, ಇವರಿಗೆ ಟೆನ್ಷನ್ ಯಾಕೆ, ಇವರಿಗೆ ಯಾಕೆ ಡಿಲೀಟ್ ಆಗುತ್ತೆ ಅಂತ ಟೆನ್ಷನ್. ವೋಟರ್ ಐಡಿ ಅಲ್ಲೇ ಇರುತ್ತೆ. ಯಾರೇ ಆಗ್ಲಿ ಮತದಾರರ ಪಟ್ಟಿ ಡಿಲೀಟ್ ಆದಾಗ ಅವರಿಗೆ ಅವಕಾಶ ಇದೆ, ಹೌದು ಡಿಲೀಟ್ ಆಗಿದೆ, ನಾನು ಸರಿ ಅಂತ ಹೇಳಕ್ಕೆ ಪ್ರತಿ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಇದು ಗೊತ್ತಾಗುತ್ತೆ. ಪ್ರತಿಯೊಂದು ಕೂಡ ವೆಬ್ಸೈಟ್ ಅಲ್ಲಿ ಡೀಟೇಲ್ ಆಗಿದೆ, ಯಾವ ದಾಖಲೆ ಇಟ್ಕೋಬೇಕು, ಕುಟುಂಬದವರ ಗುರುತು ಚೀಟಿ ಎಷ್ಟು ಇಟ್ಕೋಬೇಕು, ವೋಟರ್ ಐಡಿ ಏನ್ ಬೇಕು, ಫೋಟೋ ಏನ್ ಬೇಕು, ಆಧಾರ್ ಕಾರ್ಡ್ ಏನ್ ಬೇಕು, ಅಡ್ರೆಸ್ ಎಲ್ಲವೂ ಡೀಟೇಲ್ ಇದೆ. ಒಂದು ವೇಳೆ ಮಿಸ್ ಆದ್ರೂ ಕೂಡ ಅವ್ರು ಹೋದಾಗ ವಿಸಿಟ್ ಮಾಡ್ಲಿ, ಇಲ್ಲ ಅಂದ್ರೂ ಕೂಡ ನಮಗೆ ಸರಿಸುಮಾರು 30 ದಿನ ಬೇಡ. ಇವ್ರು ಹೇಳಿದಂಗೆ ಇನ್ನು 30 ದಿನ ಕೇಳಿ, ಯಾರು ಬೇಡ ಅಂತಾರೆ. ನಾವು ಯಾವ್ದೋ ಒಂದು ತಾಲೂಕ್ ಆಫೀಸಿಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲ ಮಾಡಿಸ್ಕೊಳಕ್ ಹೋಗ್ತಿರ್ತೀವಿ. ಅವಾಗ ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದಿನಕ್ಕೆ ಹೋಗಿ ಮಾಡ್ಕೊಡಲ್ಲ. ನೀವು 30 ದಿನ ಟೈಮ್ ಕೊಟ್ಟಿದ್ರು, ಅದು ಏನೇ ಮಾಡಿದ್ರು ಕೂಡ ಅಲ್ಲಿ ಒಂದು ಟೈಮ್ ತಗೊಳ್ತಾರೆ. ಹೋಗ್ತಿದಂಗೆ ನಮ್ ಕೆಲಸ ಮಾಡ್ಕೊಡ್ತಾರ. ನೀವು 30 ದಿನ ಕೊಟ್ಟಿದ್ರು ಕೂಡ ಅವ್ರ ಹೆಸರು ಡಿಲೀಟ್ ಆದ್ಮೇಲೆ ಅವ್ರ ಹೆಸರು ಅಲ್ಲಿ ಸೇರ್ಪಡೆ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಇದಕ್ಕೆ ಒಂದು ಟೈಮ್ ಫ್ರೇಮ್ ಅಂತ ಮಾಡಿದ್ದಾರೆ. ಈಗ 30 ದಿನ ಯಾವ್ದೋ ಒಂದು ಸರ್ಟಿಫಿಕೇಟ್ ಬೇಕು, ನಾವು ಯಾವಾಗ ಬೇಕಾ ತಗೋದು, ಇದು ಆತರ ಅಲ್ಲ. ಈ ಟೈಮ್ ಒಳಗಡೆ ಇದು BLOಗಳು ಜುಲೈ 29ರ ತನಕ ಮನೆ ಮನೆ ತೆರಳಿ ಡೀಟೇಲ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಇದು ಇವತ್ತಿಂದ ಸ್ಟಾರ್ಟ್ ಆಗಿರೋದು. ಒಂದು ಏನೇನ್ ನಾವು ಅಪ್ಲಿಕೇಶನ್ ಏನೋ ಚೇಂಜ್ ಇದ್ರೆ, ಈಗ ಪ್ರತಿಯೊಬ್ಬರು ಈ ವಾಹಿನಿ ನೋಡುವವರಿಗೆ ನಾನು ಹೇಳ್ತೀನಿ, ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಎಲ್ಲಾದ್ರೂ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಮನೆಗಳು ಶಿಫ್ಟ್ ಆಗ್ತಾ ಇರುತ್ತೆ, ಅಡ್ರೆಸ್ ಚೇಂಜಿಗೆ ಅವಕಾಶ ಇದೆ. ಅಥವಾ ಅವ್ರು ಏನು ಅಪ್ಲಿಕೇಶನ್ ಕೊಡ್ತಾರೆ ಅದ್ರದ್ದು 2 ಕಾಪಿ, ಒಂದು ಕಾಪಿ ಅವರನ್ನು ಡಿಜಿಟಲ್ ಇದ್ ಮಾಡ್ತಾರೆ, ಯಾವ ತರ ಸೇರ್ಪಡೆ ಮಾಡ್ತಾರೆ, ಯಾವ ತರ ತಿದ್ದುಪಡಿ ಮಾಡ್ತಾರೆ, ಎಲ್ಲವನ್ನು ಕ್ಲಿಯರ್ ಆಗಿ 2002 ವೋಟರ್ ಲಿಸ್ಟ್, ಅದ್ರ ಮೇಲೆ ನೀವು
ಬೇಸ್ ಮಾಡಿ ಅದನ್ನು ಬೇಸ್ ಲೈನ್ ಮಾಡಿ 2025ರಲ್ಲೂ ಎರಡು ಮ್ಯಾಚ್ ಆಗ್ಬೇಕು, ಮ್ಯಾಪಿಂಗ್ ಮಾಡಬೇಕು. ನಿಮಗೆ ಇನ್ನೊಂದ್ಸರಿ ವೆಬ್ಸೈಟ್ ತೆಗೆದು ನೋಡ್ಬೇಕಾಗುತ್ತೆ. ಒಂದ್ ನಿಮಿಷ, ಹೇಗಿರಲಿದೆ SIR ಅಂತ ಒಂದು ಕೊಟ್ಟಿದ್ದಾರೆ, ಅಲ್ಲೂ ಬರ್ತಾ ಇದೆ ನೋಡಿ. BLO ಜೊತೆ ರಾಜಕೀಯ ಪಕ್ಷಗಳ ಮುಖಂಡರು ಬರ್ತಾ ಇದಾರೆ ಇಲ್ವಾ? ಅಲ್ಲಿ ಈಗ ನಾನೊಂದಲ್ಲಿ ಏರಿಯಾದಲ್ಲಿ ಒಂದು ಸೆಕೆಂಡ್ ಹೇಳಲೇಬೇಕು ವೀಕ್ಷಕರಿಗೆ. ಒಂದು ಏರಿಯಾದಲ್ಲಿ ಒಂದು ಕಾರ್ಪೊರೇಟರ್ ಎಲೆಕ್ಷನ್ ನಿಂತಿದ್ರು. ಅವರಿಗೆ ಎಷ್ಟು ಜನ ವೋಟರ್ ಇದಾರೆ ಅಂತ ಗೊತ್ತಲ್ವಾ? ಒಂದು ವೋಟರ್ ಲಿಸ್ಟ್ ಡಿಲೀಟ್ ಆಯ್ತು ಅಂದಾಗ ಪ್ರತಿಯೊಂದು ಲಿಸ್ಟ್ ಯಾರು ಡಿಲೀಟ್ ಆಗಿದೆ ಅನ್ನೋದು ಸಿಗುತ್ತೆ ಅಲ್ವಾ? ಎಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ ಆಯಾ ಏರಿಯಾದ ರಾಜಕೀಯ ಮುಖಂಡರಿಗೆ ಭಯ ಇರುತ್ತೆ. ಪಕ್ಷ ಯಾವ್ದಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ವೋಟರ್ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಇದು ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ನಾವು ಅದನ್ನ ಯಾರು ಕಿತ್ಕೊಳ್ತಾ ಇಲ್ಲ. ಕಾಂಗ್ರೆಸ್ಗೆ ಯಾಕೆ ಭಯ, ಅಥವಾ ಮಾನ್ಯ ಗೃಹ ಸಚಿವರಿಗೆ ಯಾಕೆ ಈ ತರ ಅಸಂಬದ್ಧ ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಇದಾರೆ? ಇದು ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ನಾವು ನಾಗೇಂದ್ರ ಸರ್, ಪ್ರಿಯಾಂಕ್ ಖರ್ಗೆ ಅವರು 12 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ಅದಕ್ಕೆ ಉತ್ತರವನ್ನ ಕೊಟ್ಟು ತದನಂತರ SIR ಪ್ರಕ್ರಿಯೆಯನ್ನ ಮಾಡಬಹುದಿತ್ತಲ್ಲ, ಯಾಕೆ ಮಾಡಿಲ್ಲ? ನೋಡಿ, ಇವರು ಬಂದು ಮೈಕ್ ಮುಂದೆ, ಮೀಡಿಯಾಗಳ ಮುಂದೆ, ಮತ್ತೆ ಜನರ ಮುಂದೆ ಬಂದು ಕೇಳೋಂಥದ್ದಲ್ಲ. ಒಂದು ಕಾನೂನು ಪ್ರಕ್ರಿಯೆ ಅಂತ ಇದೆ, ಕೋರ್ಟ್ಗಳಂತ ಇದೆ, ದೇಶದಲ್ಲಿ ಕೋರ್ಟ್ಗಳಂತ ಇದೆ. ಕೋರ್ಟ್ ಮುಖಾಂತರ ಹೋಗಿ ಕಾನೂನು ರೀತಿ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬರೀ ಇವರು ಮಾಧ್ಯಮಗಳ ಮುಂದೆ ಬಂದು ಮಾಧ್ಯಮದ ಇವತ್ತು ಸಚಿವರಾಗ್ಬಿಟ್ಟಿದ್ದಾರೆ, ಇವತ್ತು ಸೋಷಿಯಲ್ ಮೀಡಿಯಾ ಸಚಿವರುಗಳಾಗಿ ನಿಂತಿದ್ದಾರೆ. ಇವತ್ತು ನಾವು ಕೇಳ್ತಾರ ಪ್ರಶ್ನೆ ಏನಂತಂದ್ರೆ, ಇವತ್ತು GB ಎಲೆಕ್ಷನ್ ತಗೊಳ್ಳಿ, ಒಂದು ವಾರ್ಡ್ ಅಲ್ಲಿ JDS ನಾಯಕ ಇರ್ತಾರೆ, BJP ನಾಯಕ ಇರ್ತಾರೆ, ಕಾಂಗ್ರೆಸ್ ನಾಯಕ ಇರ್ತಾರೆ, ಮುಖಂಡರು ಇರ್ತಾರೆ. ಒಂದೊಂದು ಬೀದಿಯಲ್ಲಿ ಕೂಡ ಒಬ್ಬೊಬ್ಬ ಮುಖಂಡರು ಇರ್ತಾರೆ. ಇವತ್ತು BLO ಹೋಗ್ಬೇಕಾದ ಏರಿಯಾಗ ಈ ಎಲ್ಲಾ ಮುಖಂಡರು ಅವ್ರ ಸುತ್ತ ಜೊತೆಲಿ ಇರ್ತಾರೆ. ಆ ಮತದಾರ ಪಟ್ಟಿಗಳಲ್ಲಿ ಹೆಸರಿರುತ್ತೆ. ಅದ್ರಲ್ಲಿ ಇರೋಂಥ ಬೇಕಾದಂತ ದಾಖಲೆಗಳು ಕೊಟ್ಟಾಗ ಅದನ್ನ ಹೆಂಗ್ ತಿರಸ್ಕಾರ ಮಾಡಕ್ಕಾಗುತ್ತೆ? ಯಾವ ರೀತಿ ತಿರಸ್ಕಾರ ಮಾಡ್ಬೋದು ಅಂದ್ರೆ, BLOಗಳು ಒಂದು ಮನೆಗೆ 3 ಬಾರಿ ಹೋಗ್ಬೇಕಂತಿದೆ, 3 ಬಾರಿ ವೀಕ್ಷಣೆ ಮಾಡ್ಬೇಕಂತಿದೆ. 3 ಬಾರಿ ಹೋದ ಕೂಡ ಮಿಸ್ಟೇಕ್ ಆಗ್ಬಿಡುತ್ತಾ? ಅಲ್ಲಿರುವಂತ ನಾಯಕರು ಹೋಗ್ತಾ ಇಲ್ಲ, ಒಂದ್ಸಲಿನೇ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರ ಯಾರ ಕೈಯಲ್ಲಿದೆ? ಒಂದು ವ್ಯವಧಾನ ಅವ್ರ ಹತ್ರ ಇದೆಯಾ? ಎಸ್ ಕೇಳಿದ್ರಿ. ಇವತ್ತು BLO ಯಾವ ಸರ್ಕಾರದ ಕೈ ಕೆಳಗಿದೆ? ಇಲ್ಲಿ ಯಾವ ಸರ್ಕಾರ ಇದೆ? ಸರ್ಕಾರದ BLO ಜೊತೆ ಆ ಒಂದು ಕ್ಷೇತ್ರದ, ಆ ಒಂದು ಗ್ರಾಮದ ಏನು ನಾಯಕರಿದ್ದಾರೆ, ಲೀಡರ್ ಅವ್ರನ್ನ ಬರ್ಬಡಿ ಅಂತ ತಡೆ ಹಿಡಿತಾ ಇದೆಯಾ BLOಗಳು? ಚುನಾವಣೆಗೆ ತಡೆ ಹಿಡಿತಾ ಜೊತೆ ಸಹಕಾರ ಕೊಡಿ, ಪರಿಷ್ಕರಣೆ ಮಾಡ್ಬೇಕಾಗಿದೆ. ಮತದಾರ ಪಟ್ಟಿಗಳಿಂದ ಬಿಟ್ಟು ಹೋದ್ರೆ ಕೂಡ ಗಡುವಿರುತ್ತೆ. ನಿಮ್ಮ ದಾಖಲೆ ತಂದು ಮತ್ತೆ ನೀವು ಮತದಾರ ಪಟ್ಟಿಗೆ ಸೇರ್ಬೋದು. ಇಲ್ಲ ಅಂತ ಹೇಳಿ ಯಾವ ರೈಟ್ಸ್ ಇಲ್ಲ. ಒಂದು ಏನು ನಮ್ಮ ಇವತ್ತು ಫಂಡಮೆಂಟಲ್ ರೈಟ್ಸ್ ಇದೆ. ಒಂದು ಮತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, 100 ಅಪರಾಧಿಗಳು ಶಿಕ್ಷೆ ಆಗ್ಬಾರ್ದು, ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಕಾನೂನು ಹೇಳುತ್ತೆ. ಅದೇ ರೀತಿ ಒಂದು ಓಟು ಒಂದು ಮನುಷ್ಯನಿಗೆ ಅತಿ ಮುಖ್ಯವಾದದ್ದು. ಇವತ್ತು ಎಷ್ಟೋ ನೋಡೋದು, ಒಂದು ವೋಟಿಂಗ್ ಗೆದ್ದಿರೋ ಮನುಷ್ಯನಿಗೆ ಅನ್ನೋದಕ್ಕಿಂತ ರಾಜಕೀಯ ಪಕ್ಷಗಳಿಗೆ ಮುಖ್ಯವಾದದ್ದು. ಒಂದು ವೋಟ್ ಇಂಪಾರ್ಟೆಂಟ್ ಎಷ್ಟಿರುತ್ತೆ ಅಂತ ಅಂದ್ರೆ, ಲಾಸ್ಟ್ ಕೌಂಟ್ ಮಾಡಬೇಕಾದ್ರೆ ಅಯ್ಯೋ ಒಂದು ವೋಟರ್ ಮಿಸ್ ಆಗ್ಬಿಡ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ. ಅವರು ಈ ಒಂದು ಚುನಾವಣೆ ಬಂದಾಗ ಒಂದು ಆಕ್ಷನ್ ತಂದಾಗ ಹೇಳ್ತಾರೆ, ರಾಜನೋಟಲ್ಲಿ ರಾಜನ್ ಮಗ ಹುಡ್ತಾ ಇದ್ದ, ಇನ್ ಮುಂದೆ ಗುಡಿಸ್ಲಲ್ಲಿ ರಾಜ ಹುಡ್ತಾನೆ ಅಂತ ಹೇಳಿದ್ರು. ಅದನ್ನ ನೀವು ಅಂದ್ರೆ ಒಂದು ಮತ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ. ಒಬ್ಬ ಬಡವನಿಗೆ ಒಂದೇ ಮತ, ಒಬ್ಬ ಶ್ರೀಮಂತನಿಗೆ ಒಂದೇ ತುಂಬಾ ಚೆನ್ನಾಗಿತ್ತು. ಮತ್ತೆ ರಿಪೀಟ್ ಮಾಡ್ಲಿಕ್ಕಾಗತ್ತಾ? ರಾಜನ ಹೊಟ್ಟೆಲಿ ರಾಜನೇ ಹುಡ್ತಾನೆ, ಆಮೇಲೆ ಮತ್ತೆ ಇನ್ನೊಂದೇನು? ಆದ್ರೆ ಒಂದು ಗುಡಿಸ್ಲಲ್ಲಿ ಕೂಡ ರಾಜ ಹುಡ್ತಾನೆ. ಹಾಗೆ ಈಗ ಇನ್ನೊಂದು ಆಡ್ ಮಾಡಬಹುದು. ಈ ರಾಜಕೀಯವಾಗಿ ರಾಜಕಾರಣಿಗಳು ಯಾರಿರ್ತಾರೆ ಅವ್ರ ಹೊಟ್ಟೆಲಿ ಹುಟ್ಟೋದು ಮತ್ತೊಬ್ಬ ರಾಜಕಾರಣಿನೇ ಅಂತ ಆಡ್ ಮಾಡಬಹುದು. ಮತದಾರ ಪ್ರಭುಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ, ಅವ್ರ ಮತ ಅನ್ನೋದು ಅವ್ರ ಹಕ್ಕನ್ನ ಯಾರು ಕಸಿಯಕ್ಕಾಗಲ್ಲ. ಇವತ್ತು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಇವತ್ತು ಟೆಕ್ನಾಲಜಿ ಮುಂದೆ ಇದೆ. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದೀವಿ. ಇವತ್ತು ಇವರು SIR ಮಾಡ್ಬೇಕಾದ್ರೆ 1952 ಅಲ್ಲಿ ಟೆಕ್ನಾಲಜಿನ ಇರಲಿಲ್ಲ, ಅವಾಗ ನಾವು ಸ್ವೀಕಾರ ಮಾಡಿದೀವಲ್ಲ. ಇವತ್ತು ಟೆಕ್ನಾಲಜಿ ಇದೆ. ಇವತ್ತು ಮತದಾರ ಪಟ್ಟಿಯಿಂದ ನಮ್ಮನ್ನ ಆಚೆ ಇಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾ ಜಾಹೀರಾತಾಗ್ಬಿಡುತ್ತೆ, ದೇಶಕ್ಕೆ ಗೊತ್ತಾಗ್ಬಿಡುತ್ತೆ 1 ಸೆಕೆಂಡ್ ಅಲ್ಲಿ. ಅಂದರೆ ಅಂತ ಒಂದು ಟೆಕ್ನಾಲಜಿ ಕಾಲದಲ್ಲಿ ಎದುರಂತದೇನಿದೆ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಟ್ಟು ಮಾಡಿಸಿ. ಯಾಕೆ ಮಾಡಬೇಡ? ಇವತ್ತಿನವರೆಗೆ SIR ಆಯ್ತಲ್ಲ, ಆ SIR ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಇತ್ತ? ಯಾವ್ದ್ರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾವಾಗ ಯಾಕೆ ಬಂತು? ಮಾಡ್ಬೇಕಾ ಬೇಡ? ಅಲ್ಲ, ಯಾಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾಕೆ ಬಂತು ಹೇಳಿ? ವಿಷಯ ಇಷ್ಟೇ. ಆಧಾರ ಏನು? ಅಲ್ಲ, SIR ಮಾಡಿ SIR 27 ಲಕ್ಷ ಮತಗಳನ್ನ ನೀವು ಮತಗಳನ್ನ ಆಡಳಿತ ಸರ್ಕಾರ ಇದೆಯಲ್ಲ, ಸ್ಕ್ರೂಟಿನಿ ಮಾಡಿ. ಚುನಾವಣಾ ಆಯೋಗಕ್ಕೆ ಸರ್ಕಾರಕ್ಕೆ ಸಂಬಂಧ
ನಿಮಿಷ, ನಾನು ರಾಜಕೀಯ ವಿಶ್ಲೇಷಕರ ಹತ್ರ ಈ ಒಂದು ಪ್ರಶ್ನೆಯನ್ನ ಕೇಳಲೇಬೇಕು ಸರ್. ಎಲ್ಲ ಒಂದ್ ಕಡೆ ಈ ಸಾಫ್ಟ್ವೇರ್ ಲಾಜಿಕ್ ಅಥವಾ ಈ ಗೊಂದಲಕಾರಿ ಡಿಲೀಷನ್ ಮಾನದಂಡಗಳೇನಿದೆ ಅದ್ರ ಮೇಲೆ ಅನುಮಾನ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನಿಮ್ಮ ಅನಿಸಿಕೆ ಏನು ಈ ವಿಚಾರಕ್ಕೆ? ನಾನು ಬಹುಶಃ ಸುಕನ್ಯ ಈ SIR ವಿಚಾರದಲ್ಲಿ ಸುಮಾರು ಒಂದು 15-20 ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿರ್ಬೇಕು. ಬೆಂಗಾಲಲ್ಲಿ ನಡೆದಾಗ, ಅಸ್ಸಾಮಲ್ಲಿ ನಡೆದಾಗಿಂದ ಕೂಡ ನನಗೆ ಒಂದು ಸೋಜಿಗ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಈಗ ಚುನಾವಣಾ ಆಯೋಗ ಒಂದು ಸಾಹಿತ್ಯ ಸಂಸ್ಥೆ, ಅದರ ಎದುರುಗಡೆ ಪ್ರತಿಯೊಬ್ಬ ಮತದಾರನು ಈಕ್ವಲ್, ಪ್ರತಿಯೊಂದು ರಾಜಕೀಯ ಪಕ್ಷನೂ ಈಕ್ವಲ್. ಹಾಗೇನೆ ನಾವು ಮತದಾರರು, ಪತ್ರಕರ್ತರು, ಎಲ್ಲಾ ರಾಜಕೀಯ ಪಕ್ಷಗಳು ನನಗೇನಾದ್ರೂ ಸಂಶಯ ಇದ್ರೆ ಇನ್ನುಳಿದರೆಲ್ಲರೂ ಆಯೋಗವನ್ನು ಪ್ರಶ್ನೆ ಮಾಡ್ಬೇಕು, ಇಲ್ಲೊಂದು ಡೌಟ್ ಇದನ್ನು ಕ್ಲಿಯರ್ ಮಾಡಿ ಅಂತ. ಈಗ ಪತ್ರಕರ್ತ ನನಗೊಂದು ಡೌಟ್ ಇರ್ತದೆ, ಕಾಂಗ್ರೆಸ್ ನನಗೊಂದು ಡೌಟ್ ಇರ್ತದೆ, JDS ಒಂದು ಡೌಟ್ ಇರ್ತದೆ. ಇದನ್ನ ಸರಿಪಡಿಸ್ರಿ ಅಂತ ಇನ್ನುಳಿದ ಪಕ್ಷಗಳು ಹೇಳಬೇಕು ಆಯೋಗಕ್ಕೆ. ಅದ್ರ ಬದಲಾಗಿ ಆಯೋಗ ಡಿಫೆಂಡ್ ಮಾಡ್ತಿದ್ದಾರೆ, ಚುನಾವಣಾ ಆಯೋಗ ಡಿಫೆಂಡ್ ಮಾಡ್ತಿದ್ದಾರೆ. ಇವರು ರಾಜಕೀಯ ಒಂದ್ ನಿಮಿಷ, ಚುನಾವಣಾ ಆಯೋಗವನ್ನ ಇವರೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಚುನಾವಣಾ ಆಯೋಗದ ವಕ್ತಾರ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಲೆಟ್ ಮಿ ಕಂಪ್ಲೀಟ್. ನಾವು ಕೇಳಿದ ಪ್ರಶ್ನೆ ಆಯೋಗಕ್ಕೆ, ಆ 27 ಲಕ್ಷ ಏನ ಗೊತ್ತೇ ಇಲ್ಲ ನಮ್ಗೆ. ಆಯೋಗದ ಇಲ್ಲಿ ಮಾಡೋದು ಆಯೋಗನೇ, ಅಲ್ಲಿ ಮಾಡೋದು ಆಯೋಗನೇ. ಹಿಂದೆ ಮಾಡಿದ ಆಯೋಗದ ಕೆಲಸಗಳಿಗೆ ನಮ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಪ್ರಶ್ನೆ ಕೇಳ್ತೀವಿ ಒಂದು. ಆಮೇಲೆ ನೀವು ಸಾಫ್ಟ್ವೇರ್ ವಿಚಾರದಲ್ಲಿ ಮಾತಾಡಿದ್ರಿ, ಇದೇನು ದಾಖಲೆ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ. ದೀಸ್ ಆರ್ ಆಲ್ ರೊಟೀನ್. ಇದೇನು ಇವತ್ತು ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಒಂದು ಇದನ್ನು ಸಂಶೋಧನೆ ಮಾಡಿದ್ದಲ್ಲ, ಬಿಜೆಪಿನೂ ಮಾಡಿದ್ದಲ್ಲ, ಕಾಂಗ್ರೆಸ್ ಮಾಡಿದ್ದಲ್ಲ. ಇದು ರೊಟೀನ್ ಆಗಿ ನಡ್ಕೊಂಡ್ ಬಂದಿದೆ. ಯಾರೊಬ್ಬ ಅಡ್ರೆಸ್ ಬದಲಾಗುತ್ತೆ, ಯಾರೊಬ್ಬ ತೀರ್ಕೊಳ್ತಾನೆ, ಹೊಸದಾಗಿ ಮತದಾರ ಹುಡ್ಕೊತಾನೆ, ಮದುವೆ ಆಗಿ ಬೇರೆ ಕಡೆ ಬರ್ತಾಳೆ ಒಬ್ಬ ಹೆಣ್ಮಗಳು, ಅವೆಲ್ಲ ರೊಟೀನ್ ಆಗಿ ನಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ಯಾರು ಸಂಶಯ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತಕರಾರು ಯಾರಿಗೂ ಇಲ್ಲ. ತಕರಾರು ಏನಕ್ಕೆ ಬರ್ತದೆ ಅಂದ್ರೆ, ನೀವು ದಾಖಲೆಗಳನ್ನ 2 ಫಾರ್ಮ್ ಕೊಡ್ತಾರೆ, ಮನೆಗೆ ಬಂದು ಅಲ್ಲಿ ತುಂಬಿಕೊಳ್ತಾರೆ, ನಿಮ್ಮ ತಂದೆ ತಾಯಿ ಹೆಸರುಗಳು, ಹಿಂದೆ ಓಟ್ ಹಾಕಿದ ಎಲ್ಲವನ್ನ ತಗೊಳ್ತಾರೆ. ನಾನು ಇಲ್ಲಿದ್ದೇನೆ, ನಮ್ಮಪ್ಪ ಬೇರೆ ಊರಲ್ಲಿ ಇರ್ತಾನೆ, ಅಲ್ಲಿ ಒಬ್ರು ಹೋಗಿರ್ತಾರೆ, ಅಲ್ಲೂ ಡೇಟಾ ಕಲೆಕ್ಟ್ ಮಾಡ್ಕೋತಾರೆ. ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಫಿಸಿಕಲ್ ವೆರಿಫಿಕೇಶನ್ ಮಾಡೋದಿಲ್ಲ, ಹ್ಯೂಮನ್ ಇದಿಲ್ಲ ಅಲ್ಲಿ, ಹ್ಯೂಮನ್ ಸೂಪರ್ವಿಷನ್ ಇಲ್ಲ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅಲ್ಲೊಂದು ಮಂತ್ರ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್. ಮಂತ್ರ ಏನಪ್ಪಾ ಅಂದ್ರೆ ಲಾಜಿಕಲ್ ಡಿಸ್ಕ್ರಿಪ್ಯಾನ್ಸಿ. ಅಂದ್ರೆ ಆಟೋಮೆಟಿಕ್ ಆಗಿ ಅಪ್ಪ ಮಗ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇದ್ರೆ ಹೋಯ್ತು, ಮತದಾನ ಹಾಕೋಯ್ತು. ಗಂಡ ಹೆಂಡತಿ ಹೆಸರಲ್ಲಿ ವ್ಯತ್ಯಾಸ ಇದ್ರೆ ಹೋಯ್ತು. ಈ ರೀತಿಯ ಒಂದು ಅಂದಾಜು ಡಿಲಿಷನ್ ಇದೆಯಲ್ಲ, ಇದರಿಂದಾಗಿ ಅನೇಕ ಗೊಂದಲಗಳು ಏರ್ಪಾಡಾಗ್ತವೆ. ಹೀಗಾಗಿ ಈ ಸ್ಪಷ್ಟನೆಯನ್ನ ಕೊಡ್ಬೇಕು ಎಲೆಕ್ಷನ್ ಕಮಿಷನ್. ಬಿಜೆಪಿ ಆಗ್ಲಿ ಕಾಂತಿ ಶೆಟ್ಟಿ ಅವರೇ ಅಲ್ಲ, ಎಲೆಕ್ಷನ್ ಕಮಿಷನ್ ಕೊಡ್ತಾ ಇಲ್ಲ ಈ ಅಭಯವನ್ನು. ಕೊನೆಯದಾಗಿ ಹೇಳೋದಾದ್ರೆ 30 ಸೆಕೆಂಡ್ಸ್ ಅಷ್ಟೇ ನೋಡಿ. ಇವತ್ತು ಏನು ಷಡ್ಯಂತ್ರದ ರೂಪದಲ್ಲಿ ದುರುದ್ದೇಶಿತವಾಗಿ ಇವರೇನು SIR ಮಾಡ್ತಾ ಇದ್ದಾರೆ, ಜನ ಜಾಗೃತರಾಗಬೇಕು. ಜನ ಇವತ್ತು ತನ್ನ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕೆ ಡಾಕ್ಯುಮೆಂಟೇಶನ್ಗಳೇನಿದೆ ಅದನ್ನೆಲ್ಲವನ್ನ ರೆಡಿ ಮಾಡಿಕೊಂಡು ಇವರಿಗೆ ತಕ್ಕ ಉತ್ತರವನ್ನ ಕೊಡಬೇಕು. ಈ ಏನು ಇವತ್ತು ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಇವತ್ತೇನು ಜನ ಯಾವ್ಯಾವ ಸಂಸ್ಥೆಗಳು ನಡೆದುಕೊಳ್ತಾ ಇದೆ, ಅದಕ್ಕೆ ತನ್ನ ಮತದಾನದ ಹಕ್ಕನ್ನು ಅಬಾಧಿತವಾಗಿ ಉಳಿಸ್ಕೊಳ್ಳೋದ್ ಮುಖಾಂತರ ಉತ್ತರ ಕೊಡಬೇಕಂತ ನಾನು ಹೇಳಿದೆ. ಇವತ್ತು ಅವೈಜ್ಞಾನಿಕ ಗ್ಯಾರಂಟಿಗಳಿಗೆ ಕಾರ್ಯಕರ್ತರಿಗೆ ಸಂಬಳ ಕೊಡುವಂತ ಒಂದು ಅನುಷ್ಠಾನ ಕಮಿಟಿಯಲ್ಲಿ ಅಂತ ಕಾರ್ಯಕರ್ತರನ್ನ ಈ ಒಂದು BLO ಜೊತೆ ಕಲಿಸಿ ಮತದಾರ ಪಟ್ಟಿಯಿಂದ ಕೈ ಬಿಡುವಂತ ಯಾರ್ಯಾರಿದ್ದಾರೋ ಅವ್ರಿಗೆ ಪರಿಷ್ಕರಣೆ ಮಾಡಿ ಮತ್ತೆ ಮತದಾರ ಪಟ್ಟಿಗೆ ಸೇರಿಸುವಂತ ಕಾರ್ಯ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ಲಿ. ಆದ್ರೆ SIRಗೆ ವಿರೋಧ ಮಾಡೋದು, ಆಕ್ಷೇಪಣೆ ಮಾಡೋದು ಬೇಡ. ಇದು ಒಂದು ಚುನಾವಣಾ ಆಯೋಗದಿಂದ ನಡೆಯುವಂತ ಒಂದು ಪ್ರಕ್ರಿಯೆ. ಇದು ಕಾನೂನುಬದ್ಧವಾಗಿ ನಡೀತಿದೆ, ಕಾನೂನು ರೀತಿ ನಡೆಯಕ್ಕೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕು. ವಿರೋಧ ಮಾಡ್ತಿದ್ದವ್ರು ಕೊನೆಗೆ ಒಪ್ಕೊಂಡೇ ಬಿಟ್ರಲ್ಲ. ವೆಲ್ಕಮ್ ಮಾಡಿದ್ರೆ ವಲಸೆ ಹೋದವರು, ಮೃತಪಟ್ಟವರ ಹೆಸರು ಪಟ್ಟಿಯಿಂದ ಹೋಗುತ್ತೆ. ಅದು ಬೇಕಾಗಿರುವಂತಹ ಸಹಜ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ನಾನು ಹೇಳಿದೆ, ಈ ವಾಹಿನಿ ನೋಡುವವರಿಗೆ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದು, ಅವ್ರು ಕೇಳಿರುವಂತಹ ಸಿಂಪಲ್ ಏನು ಡಾಕ್ಯುಮೆಂಟ್ಸ್ ಇದೆ ಅದು ರೆಡಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಇದಕ್ಕೆ ಎಲ್ಲರೂ ಸಹಕರಿಸಿದ್ರೆ ಇದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಕಾಂಗ್ರೆಸ್ ಅವರಿಗೆ ಇದರಲ್ಲಿ ಏನ್ ತಪ್ಪು ಏನ್ ದೋಷ ಕಾಣಿಸುತ್ತೆ ನಮ್ಗೆ ಗೊತ್ತಿಲ್ಲ. ಪ್ರಿಯಾಂಕ ಖರ್ಗೆ ಅಂತ ನಮ್ಮ ಮಾನ್ಯ ಗೃಹ ಸಚಿವರಿಗೆ ಯಾಕೆ 12 ಪ್ರಶ್ನೆಗಳು ಕೇಳುವಂತದ್ದು ಏನ್ ಡೌಟ್ ಇದೆ ಅವ್ರಿಗೆ ಇನ್ನ ಗೊತ್ತಾಗಿಲ್ಲ. ನನಗೆ ಎಲ್ಲಾ ಡೀಟೇಲ್ ಕೂಡ ಏನು ಕಮಿಷನರ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಏನೇನ್ ನಾವು ರೆಡಿ ಇಟ್ಕೋಬೇಕು, ಯಾವಾಗ ಪಟ್ಟಿಗಳ ಪರಿಷ್ಕರಣೆ ಆಗುತ್ತೆ, BLOಗಳು ಮನೆ ಬಂದ ಏನ್ ತಗೋಬೇಕು, 29ರ ತನಕ ಮನೆ ಭೇಟಿ, ಎಲ್ಲ ಡೀಟೇಲ್ ಇದೆ. ನಾನು ಹೇಳ್ತಾ ಇರೋದು ರಾಜ್ಯದಲ್ಲಿ SIR ಪ್ರಕ್ರಿಯೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು
ಗ್ಯಾರಂಟಿನ ಯಾಕೆ ಇದನ್ನ ಆಡ್ ಮಾಡ್ತಾ ಇದಾರೆ, ಇದಕ್ಕೆ ಲಿಂಕ್ ಯಾಕೆ ಕೊಡ್ತಾ ಇದಾರೆ ನಂಗೆ ಅರ್ಥ ಆಗ್ತಿಲ್ಲ. Yes, SR sir. ಮುಂದಿನ ಪ್ರಕ್ರಿಯೆನೇ ಬೇರೆ. ದಿನಗಳಲ್ಲಿ ಅದು ಗೊತ್ತಾಗುವಂತಹ ಚಾನ್ಸಸ್ ಇದೆ. ಕಾಂತಿ ಶೆಟ್ಟಿ ಮೇಡಮ್ ಹಾಗೂ ಇರ್ಷಾದ್ ಅಹಮದ್ ಶೇಖ್ ಸರ್, ನಾಗೇಂದ್ರ ಸರ್ ಹಾಗೂ ಬಸವರಾಜ್ ಇಟ್ನಾಳ್ ಸರ್, 4 ಜನಕ್ಕೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ. ನೋಡಿ, ಏನೇ ಆಗ್ತಾ ಇರಬಹುದು, ಆದ್ರೆ ಕೊನೆಯದಾಗಿ ಮತದಾನ ಅನ್ನೋದು ಎಲ್ಲಾ ನಾಗರಿಕರ ಹಕ್ಕು. ಅದನ್ನ ಉಳಿಸ್ಕೊಳ್ಳೋದು, ಅದನ್ನ ಇಟ್ಕೊಳ್ಳೋದು, ಮತದಾನ ಮಾಡೋದು ಎಲ್ಲದೂ ಕೂಡ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಈ ಒಂದು ಏನೇ ನಡೀತಾ ಇದೆ ಈ ಪರಿಷ್ಕರಣೆ 2028ಕ್ಕೂ ಕೂಡ ಇದು ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಇದೇ ರೀತಿಯಾದಂತಹ ಡಿಬೇಟ್ಗಳು ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ